Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಗೌರ್ಮೆಂಟ್ ಪಿ ಯು ಕಾಲೇಜ್ ಮತ್ತು ಕನ್ನಡ ಮೀಡಿಯಂ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಬೋರ್ಡ್ಸ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸು 2 ಮಾರ್ಕ್ಸು 3 ಮಾರ್ಕ್ಸು ಮತ್ತು 4 ಮಾರ್ಕ್ಸು ಮತ್ತು 5 ಮಾರ್ಕ್ಸು ಓಕೆ ಮತ್ತು 6 ಮಾರ್ಕ್ಸು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ದೀನಿ. ಓಕೆ, ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಸೊ ನಾನು ಮಾಡಿಸಿದ್ಮೇಲೆ ಆಮೇಲೆ ಏನು ಮಾಡಬೇಕು, KCET ಮತ್ತು JEE ಮೇನ್ಸ್ ಕ್ವಶನ್ಸು ಮಾಡಿಸ್ಬೇಕಂತಿದ್ದೀನಿ. ಓಕೆ, ಸೊ ಇವೆಲ್ಲ ಆದಮೇಲೆ ಸೊ ನಾವೆಲ್ಲ ಕ್ರಿಯೇಟ್ ಇವೆಲ್ಲ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ, ಆ ಪ್ಲೇ ಲಿಸ್ಟ್ ರೆಡಿ ಮಾಡಿಕೊಂಡು ಆ ಪ್ಲೇ ಲಿಸ್ಟ್ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬೇಕಂತ ಇದ್ದೀನಿ. ಓಕೆ, ಸೊ ನಾನು ಏನು ಮಾಡಿದ್ದೀನಿ, ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ದೀನಿ ಅಂದರೆ ಪ್ರೀವಿಯಸ್ ಕ್ಲಾಸಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ದು ನಾನು 2 ಮಾರ್ಕ್ಸು ಮತ್ತು 3 ಮಾರ್ಕ್ಸು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ದೆ. ಓಕೆ, ಸೊ ನಾವು ಈ ಕ್ಲಾಸಲ್ಲಿ ಏನು ಮಾಡೋಣ, ಸೊ MCQs ಮತ್ತೆ ಓಕೆ ಫಿಲ್ ಇನ್ ದ ಬ್ಲಾಂಕ್ಸ್ ಕಡೆ. ವೈ ಬಿಕಾಸ್ ನೋಡಿ, ಸೊ ನಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದ ನಾವು ಏನೇನು ಕೇಳ್ತಾನೆ ಅಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇಂದ 2 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ 3 ಮಾರ್ಕ್ಸ್ ಕ್ವಶನ್ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ MCQs ಕೇಳ್ತಾನೆ. ಅದನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ MCQs ಈ ಕ್ಲಾಸಲ್ಲಿ ಕಲಿಯೋಣ. ಓಕೆ, ಪ್ರತಿಯೊಂದು ಸೊ ವಿಡಿಯೋ ನೋಟ್ಸ್ ಇರ್ತಲ್ಲ, ಇದು ಏನು ಕ್ಲಾಸ್ ಮಾಡ್ತೀನಲ್ಲ ಆ ಕ್ಲಾಸ್ ನೋಟ್ಸು PDF ಫಾರ್ಮೆಟ್ ಅಲ್ಲೂ ಸೊ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ಸೊ ನಾವು ಈಗ ನೋಡೋಣ. ಸೊ ಈಗೆಲ್ಲ ನಾವು ಫಸ್ಟ್ ಆಫ್ ಆಲ್ ಈ MCQs ಕಲಿಬೇಕಂದ್ರೆ ಕೆಲವೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಕಾನ್ಸೆಪ್ಟ್ ಏನಂದ್ರೆ ಸೊ ಡೊಮೇನ್ ಆ್ಯಂಡ್ ರೇಂಜ್ ಗೊತ್ತಿರಬೇಕು. ಸೊ ಡೊಮೇನ್ ಆ್ಯಂಡ್ ರೇಂಜ್ ಬರ್ಬೇಕಂದ್ರೆ ಏನು ಮಾಡಬೇಕು, ಸೊ ಓಕೆ, ಸೊ ಫಸ್ಟ್ ಆಫ್ ಆಲ್ ಈಗ ನೋಡಿ ನಿಮ್ಗೆ ಸ್ವಲ್ಪ ಕಾಣ್ತಿಲ್ಲ ಇದು. ಓಕೆ, ನಾನು ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಮಾಡ್ತೀನಿ. ಓಕೆ, ಸೊ ಬ್ರೈಟ್ನೆಸ್ ಭಾಳ ಆಯ್ತಿದ್ದು ಬ್ರೈಟ್ನೆಸ್ ಓಕೆ, ಸೊ ನಾನು ಕಾಣಲಿಲ್ಲ ಅಂದ್ರೆ ಪರವಾಗಿಲ್ಲ, ಇದು ಈ ಟೇಬಲ್ ಕಾಣ್ಬೇಕು ನಿಮಗೆ. ಓಕೆ, ಸೊ ಇಲ್ಲಿ ನೋಡಿ, ಈಗ ನಮಗೆ ಈ ಕಾನ್ಸೆಪ್ಟ್ ಈ MCQs ನಿಮಗೆ ಸಾಲ್ವ್ ಮಾಡ್ಬೇಕಂದ್ರೆ ಅಥವಾ 1 ಮಾರ್ಕ್ಸ್ ಕ್ವಶನ್ MCQ ಸಾಲ್ವ್ ಮಾಡ್ಬೇಕಂದ್ರೆ ನಿಮಗೆ ಡೊಮೇನ್ ರೇಂಜ್ ಟೇಬಲ್ ಗೊತ್ತಿರಬೇಕು. ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಡೈರೆಕ್ಟ್ ಕ್ವಶನ್ ಏನು ಕೇಳ್ತಾರೆ, ಡೊಮೇನ್ 1.0 say write the domain of sin inverse of x, write the domain of cos inverse of x, write the domain of tan inverse of x ಅಂತ ಕೇಳ್ತಾರೆ. ಸೊ ಡೊಮೇನ್ ಆಫ್ sin inverse of x ಅಂದ್ರೆ -1 ಇಂದ 1. ಓಕೆ, ಸೊ ಅದೇ ತರ cos inverse ಏನಾಗುತ್ತೆ -1 ಇಂದ 1. ಅದೇ ತರ ನಮಗೆ tan inverse of x ಬರುತ್ತೆ, ಎಲ್ಲ ರಿಯಲ್ ನಂಬರ್ಸ್ ಬರ್ತವೆ. ಅದೇ ತರ ನಮಗೆ cot inverse of x ಡೊಮೇನ್ ಏನ್ ಬರುತ್ತೆ, ಎಲ್ಲ ರಿಯಲ್ ನಂಬರ್ಸ್. ಅದೇ ತರ secant inverse of x ಡೊಮೇನ್ ಏನ್ ಬರುತ್ತೆ ಅಂದ್ರೆ ಸೊ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಏನು -1 ಇಂದ 1. ಅದೇ ತರ cosecant x ಇಂದ ಡೊಮೇನ್ ಏನ್ ಬರುತ್ತೆ ಅಂದ್ರೆ cosecant inverse x ಡೊಮೇನ್ ಅಂದ್ರೆ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ -1 ಇಂದ 1. ಅದೇ ರೇಂಜ್ ಅಲ್ಲಿ ಅಂದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ, ಇದನ್ನ ರೇಂಜ್ ವ್ಯಾಲ್ಯೂನು ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಹೇಳ್ತೀವಿ. ಅದು cos sin inverse ಇಂದ ಏನ್ ಬರುತ್ತೆ -π/2 ಇಂದ π/2. ಅದೇ cos inverse of x ಇಂದ 0 ಇಂದ π. ಓಕೆ, ನಿಮಗೆ tan inverse x ಅಂದ್ರೆ -π/2 ಇಂದ π/2. ಅದೇ ತರ cot inverse ಅಂದ್ರೆ 0 ಇಂದ π. ಅದೇ ನಮಗೆ tan inverse of x ಇಂದ secant inverse of x ಇಂದ 0 ಇಂದ π/2. ಸೊ ಇಟ್ ಈಸ್ 0 ಇಂದ π -π/2. ಅದೇ ತರ ನೋಡಿ cosecant inverse ಸೊ ನಮಗೆ ರೇಂಜ್ ಏನ್ ಬರುತ್ತೆ ಅಂದ್ರೆ -π/2 ಇಂದ π/2 -0. ಓಕೆ, ಸೊ ಇಷ್ಟು ನಮಗೆ ಗೊತ್ತಿರಬೇಕು. ಓಕೆ, ಸೊ ನಿಮ್ಗೆ ಇದೆಲ್ಲ ಹೆಂಗ್ ಬಂತು ಸರ್ ಅಂತ ಕೇಳಿದಾಗ ಸೊ ನಿಮ್ಗೆ ನಾರ್ಮಲ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಇಲ್ಲಿ ಕ್ಲಾಸಲ್ಲಿ ಬೇಡ. ಸೊ ಇದನ್ನೆಲ್ಲ ನೆನ್ಪು ಮಾಡ್ಕೊಳ್ಳಿ. ಓಕೆ, ಸದ್ಯಕ್ಕೆ ನೆನ್ಪು ಮಾಡ್ಕೊಳ್ಳಿ. ಒಂದು ಟ್ರಿಕ್ ಹೇಳ್ತೀನಿ ನೋಡಿ. ಸೊ ನಾವು ಹೆಂಗ್ ನೆನ್ಪಿಡ್ಬೇಕಂದ್ರೆ ನಿಮಗೆ ಎಲ್ಲ ಒಮ್ಮೆಡ್ಲಿಗೆ ನೆನ್ಪಿಡಕ್ಕಾಗಲ್ಲ ಅಂದ್ರೆ ಸೊ ಒಂದೊಂದು ನೋಡಿ. ಸೊ ಇಲ್ಲಿ ಸೈನ್ ಇನ್ವರ್ಸ್ ಮತ್ತು ಕಾಸ್ ಇನ್ವರ್ಸ್ ಬಂದಾಗ ಡೊಮೇನ್ ಸೇಮ್ ಇದೆ. ಸೈನ್ ಇನ್ವರ್ಸ್ ಮತ್ತೆ ಕಾಸ್ ಇನ್ವರ್ಸ್ ಬಂದಾಗ ಏನಿದೆ, ಡೊಮೇನ್ ಸೇಮ್ ಇದೆ. ಓಕೆ, ಅದೇ ತರ ಇಲ್ಲಿ ಟ್ಯಾನ್ ಇನ್ವರ್ಸ್ ಮತ್ತೆ ಕಾಟ್ ಇನ್ವರ್ಸ್ ಬಂದಾಗ ರಿಯಲ್ ಇದು ನಮ್ಗೆ ಇಲ್ಲಿ ಡೊಮೇನ್ ಸೇಮ್ ಇದೆ. ಇವಾಗ ಸೇಮ್ ಇದೆ, ಇವು ನೆನ್ಪಿಡ್ಕೋಬೇಕು. ಆಮೇಲೆ ಇಲ್ಲಿ ಸೈನ್ ಇನ್ವರ್ಸ್ ಉಲ್ಟಾ ಏನ್ ಹೇಳಿ, ಸೈನ್ ಇನ್ವರ್ಸ್ ಉಲ್ಟಾ ಕೊಸಿಕೆಂಟ್. ಓಕೆ, ಕೊಸಿಕೆಂಟ್ ಇನ್ವರ್ಸ್ ಅಂದ್ರೆ ಇಲ್ಲಿ ರಿಯಲ್ ಇವು ಬಿಟ್ಬಿಡೋದು. ಓಕೆ, ಇವು ಬಿಟ್ಟು ಉಳ್ಕಿದ್ದೆಲ್ಲ ರಿಯಲ್ ನಂಬರ್ಸ್. ಓಕೆ, ಇವು ತೆಗೆದ್ಬಿಟ್ರೆ ಅದು ನಮ್ಗೆ ಏನ್ ಬರುತ್ತೆ -1 ಇಂದ 1. ಅದೇ ತರ ಇಲ್ಲಿ ಕಾಸ್ ಇನ್ವರ್ಸ್ ಇಂದು ಊಟ ಏನ್ ಬರುತ್ತೆ ಅಂದ್ರೆ ಸೀಕೆಂಟ್ ಇನ್ವರ್ಸ್. ಅದ್ರ ಊಟ ಅಂದ್ರೆ ಏನಾಗುತ್ತೆ, ಇಲ್ಲಿ ರಿಯಲ್ ನಂಬರ್ಸ್ ಅಲ್ಲಿ -1 ಇಂದ 1 ತೆಗೆದ್ಬಿಟ್ರೆ ಉಳ್ಕಿದ್ದೆಲ್ಲ ಡೊಮೇನ್ ಬರುತ್ತೆ. ಅದೇ ತರ ಸೊ ನಮಗೆ ರೇಂಜ್ ಏನ್ ಬರುತ್ತೆ, ರೇಂಜ್ -π/2 ಇಂದ π/2. ಸೊ ಇಲ್ಲಿ ಇದು ಎರಡು ಗೊತ್ತಿರಬೇಕು. ಇವೆರಡು ಗೊತ್ತಿದ್ರೆ ಸಾಕು. ಇವೆರಡು ನಮಗೆ ಸೈನ್ ಇನ್ವರ್ಸ್ ಮತ್ತೆ ಕಾಸ್ ಇನ್ವರ್ಸ್ ಇಂದು ಡೊಮೇನ್ ಗೊತ್ತಿದ್ರೆ ಸಾಕು. ಇದೇನಿದೆ -π/2 ಇಂದ π/2, ಇಲ್ಲೇನಿದೆ 0 ಇಂದ π ಇದೆ. ಓಕೆ, ಸೊ ಇದಾಯ್ತಾ, ಇವೆರಡು ಗೊತ್ತಿದ್ದಾಗ ಇದ್ರದ್ದು ಮತ್ತೆ ಇದನ್ನ ಕಂಡು ಹಿಡ್ಕೊಂಡು. ಓಕೆ, ಇದ್ರ ದುಡ್ಡು ಸೈನ್ ಇನ್ವರ್ಸ್ ದುಡ್ಡು ಅಂದ್ರೆ ಕೊಸಿಕೆಂಟ್ ಇನ್ವರ್ಸ್ ಅಂದ್ರೆ ಸೈನ್ 0 ಯಾವಾಗಿರುತ್ತೆ ನಮಗೆ 0 ಇದ್ದಾಗ. ಓಕೆ, ದಟ್ ಈಸ್ ವೈ -5 ಇದು ಹೆಂಗಿದೆ ಹಂಗೆ ಹೋಗ್ತದೆ. ಸೈನ್ 0 ಯಾವಾಗಿರುತ್ತೆ 0 ಇದ್ದಾಗ ನಮ್ಗೆ 0 ಇರುತ್ತೆ. ದಟ್ ಈಸ್ ವೈ ಸೊ 0 ತೆಗೆದ್ಬಿಡು. ಅದೇ ತರ ಕೊಸಿಕೆಂಟ್ ಇನ್ವರ್ಸ್ ಇದ್ದಾಗ 0 ಇಂದ π ಇದೆ. ಕೊಸಿಕೆಂಟ್ ಇದ್ದಾಗ 0 ಇಂದ π ಇದ್ದಾಗ ಸೀಕೆಂಟ್ ಅಂದ್ರೆ ಅದು ಉಲ್ಟಾನ, ಸೀಕೆಂಟ್ ಇನ್ವರ್ಸ್ ಅಂದ್ರೆ ಉಲ್ಟಾ ಅಂದ್ರೆ ನಮ್ಗೆ ಕಾಸ್ ವ್ಯಾಲ್ಯೂ 0 ಆಗಿರುತ್ತೆ, ಕಾಸ್ ವ್ಯಾಲ್ಯೂ 0 π/2 ಇರುತ್ತೆ, π/2 ತೆಗೆದ್ಬಿಡು. ಓಕೆ, ಅದೇ ತರ ನಮ್ಗೆ ಸೊ ಕಾಸ್ ಮತ್ತೆ ಟ್ಯಾನ್ ಇನ್ವರ್ಸ್ ಮತ್ತೆ ಕಾಟ್ ಇನ್ವರ್ಸ್ ಏನಾಗುತ್ತೆ, ಇಲ್ಲೇನಿದೆ ಕ್ಲೋಸ್ ಬ್ರಾಕೆಟ್ ಇದೆ. ಓಕೆ, ಇಲ್ಲಿ ಓಪನ್ ಬ್ರಾಕೆಟ್, ಅದನ್ನ ಓಪನ್ ಬ್ರಾಕೆಟ್ ಹಾಕ್ಬಿಡಿ ಎರಡಕ್ಕೂ. ಓಕೆ, ಸೊ ಇಷ್ಟು ನೆನ್ಪಿಟ್ಟಾಗ ಸೊ ನಿಮ್ಗೆ
ಸೊ ನಿಮ್ಗೆ ಡೊಮೈನ್ ಅಂಡ್ ರೇಂಜ್ ಈಸಿಯಾಗಿ ಬರೀಬೋದು. ಡೈರೆಕ್ಟ್ ಕ್ವಶನ್ ಕೇಳ್ತಾನೆ, ಡೈರೆಕ್ಟ್ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. ಓಕೆ, ಇದು ನೀಟಾಗಿ ನೆನ್ಪಿಡಿ. ಅದು ಅದೇ ಥರ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಟೇಬಲ್, ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಟೇಬಲ್ ನೆನ್ಪಿಡ್ಬೇಕು. ಸೊ ಈಗ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಟೇಬಲ್ ನಿಮ್ಗೆ ನೀಟಾಗಿ ನೆನಪಾದಾಗ ಸೊ ನಿಮಗೆ ಇನ್ನು ಫಿಲ್ ಇನ್ ದ ಬ್ಲಾಂಕ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ ಕೆಲವೊಂದ್ಸರಿ ಕೇಳಕ್ ಬರಲ್ಲ. ಸೊ ನಮಗೆ MCQs ಕೇಳಿದ್ರೆ ಕೇಳ್ಬೋದು. ಅದಕ್ಕೋಸ್ಕರ ಈ ಫಿಲ್ ಇನ್ ದ ಬ್ಲಾಂಕ್ಸ್ ನಿಮ್ಗೆ ಆನ್ಸರ್ ಮಾಡ್ಬೇಕಂದ್ರೆ ಇವು ಚೆನ್ನಾಗಿ ಗೊತ್ತಿರ್ಬೇಕು. ಇವು ಚೆನ್ನಾಗಿ ಗೊತ್ತಿರ್ಬೇಕಂದ್ರೆ ಹೆಂಗಂದ್ರೆ ಸೊ ನೋಡಿ, ಸೊ 0 ಇಲ್ಲಿ 5/2 0 1/2 ನೀವು ಸ್ಕೂಲಲ್ಲೇ ಕಲ್ತಿರ್ತೀರ. ಓಕೆ, ಸ್ಕೂಲಲ್ಲಿ ಕಲ್ತಿರ. ಬೇಕಾದ್ರೆ ನಾನು ಇಲ್ಲಿಂದ ಇಲ್ಲಿವರೆಗೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ಟ್ರಿಕ್ ಮೆಥಡ್ ಇಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ನಾವೇನ್ ಮಾಡೋಣ, ಓಕೆ ಇದು ಬ್ರೈಟ್ನೆಸ್ ನೀಟಾಗಿ ಮಾಡ್ಕೋಣ. ಓಕೆ, ಸೊ ನಾನು ಇಲ್ಲಿ ನೋಡಿ ಒಂದು ಟ್ರಿಕ್ ಇಂದ ಹೇಳ್ಕೊಡ್ತೀನಿ. ಸೊ ನಾವು ಜಸ್ಟ್ ಇಲ್ಲಿಂದ ಇಲ್ಲಿವರೆಗೆ ಹೆಂಗ್ ಬಂತ ಹೇಳ್ಕೊಡ್ತೀನಿ. ಫಸ್ಟ್ ಏನ್ ಮಾಡಿ, ಸೊ ನೀವು ಫಸ್ಟ್ 0 ರೇಟೆಡ್ 1 2 3 4 ಅಂತ ಬರ್ಬಿಡಿ ಫಸ್ಟ್. ಓಕೆ, 0 1 2 3 4 ಅಂತ ಬರ್ಬಿಡಿ. ಸೊ ಎಲ್ಲದಕ್ಕೆ ಡಿವೈಡೆಡ್ ಬೈ 4 ಮಾಡಿ. ಎಲ್ಲದಕ್ಕೆ ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4. ಓಕೆ, ಸೊ ಡಿವೈಡೆಡ್ ಬೈ 4 ಡಿವೈಡೆಡ್ ಬೈ 4 ಮಾಡಿದಾಗ ಸೊ ನೆಕ್ಸ್ಟ್ ಏನ್ ಮಾಡೋಣ, ಸೊ 0 ಡಿವೈಡೆಡ್ ಬೈ 4 ಅಂದ್ರೆ ದಟ್ ಈಸ್ 0. ಓಕೆ, 1 ಡಿವೈಡೆಡ್ ಬೈ 4 ಅಥವಾ ಅದನ್ನೇ ರೂಟ್ ಅಪ್ಲೈ ಮಾಡಿ. ಇದಕ್ಕೆ ರೂಟ್ ಅಪ್ಲೈ ಮಾಡ್ಕೊಂಡು ಇಲ್ಲಾಂದ್ರೆ ರೂಟ್ ಅಪ್ಲೈ ಮಾಡ್ಕೊಂಡು ಸೊ 0 ಡಿವೈಡೆಡ್ ಬೈ ಎನಿಥಿಂಗ್ ಇಸ್ 0 ಓನ್ಲಿ. 1 ಡಿವೈಡೆಡ್ ಬೈ ರೂಟ್ 4 ಅಲ್ಲಿ ಅಂದ್ರೆ ಏನು ಬರುತ್ತೆ 2 ಬರೀಬಹುದು. ಓಕೆ, ಇದು 2 1 2 2 ಇಲ್ಲೇನ್ ಬರುತ್ತೆ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಡಿವೈಡೆಡ್ ಬೈ ರೂಟ್ 2. ಅದನ್ನ ಹೆಂಗ್ ಬರೀಬಹುದು 1 ಡಿವೈಡೆಡ್ ಬೈ ರೂಟ್ 2. ಓಕೆ, ಇದನ್ನ ಹೆಂಗ್ ಬರೀತೀರಾ ರೂಟ್ 3 ರೇಟ್ ಆಸ್ ಇಟ್ ಈಸ್. ರೂಟ್ 4 ನ ವ್ಯಾಲ್ಯೂ ಹೆಂಗ್ ಬರುತ್ತೆ ರೂಟ್ 4 ಅಲ್ಲಿ 2. ಓಕೆ, ಸೊ 4 4 ಕ್ಯಾನ್ಸಲ್ ಮಾಡಿ 1 ಉಳಿಯುತ್ತೆ, ದಟ್ ಈಸ್ ರೂಟ್ 1 ವ್ಯಾಲ್ಯೂ ಇಸ್ 1. ಇಲ್ಲಿ ನೋಡಿ ಈ ತರ ಬಂದು 0 1/2 1/2 ರೂಟ್ 3/2 1 0 1/2 1/2 ರೂಟ್ 3/2 1 ಐತಾ. ಓಕೆ, ಸೊ ಇದನ್ನ ಏನ್ ಮಾಡೋಣ, ಅದನ್ನೇ ಊಟ ಬರ್ಕೊಂಡ್ಬಿಡಿ ವಾಪಸ್. ಇಲ್ಲಿ ಇಷ್ಟೊಳಗೆ ಬಂತ ಅದನ್ನೇ ಊಟ 1 ರೂಟ್ 3/2 1/2 1/2 ಇದು 0. ಓಕೆ, ಅದನ್ನೇನ್ ಬರ್ಕೊಂಡಿದೀವಿ ಅದನ್ನೇ ಊಟ ಬರ್ಬಿಟ್ರೆ ನಿಮ್ಗೆ ಏನ್ ಬರುತ್ತೆ. ಸೊ ನಮ್ಗೆ ಇದು ಗೊತ್ತು. ಇವೆರಡು ಇಷ್ಟು ಗೊತ್ತಾದ್ರೆ ಸಾಕು. ನಿಮ್ಗೆ ಇಷ್ಟು ಗೊತ್ತಾದ್ರೆ ಇಷ್ಟು ಗೊತ್ತಾದ್ರೆ ಸೊ ನೀವು ಈಸಿಯಾಗಿ ಇಲ್ಲಿ ಬರ್ದು ಬಿಡ್ತೀರಾ. ಹೆಂಗ್ ಬರ್ತೀರಿ ಹೇಳಿ, ಸೊ tan is nothing but what sin divided by cos. ಸೊ ಹಂಗೆ ಈಸಿಯಾಗಿ ಬರೀತೀರಾ. ಓಕೆ, ಸೊ ನಾವು ಇಷ್ಟ ಆಯ್ತಾ. ಸೊ ನಾವು ವಿಲ್ ಗೋ ಫಾರ್ ಡೈರೆಕ್ಟ್ ಫಾರ್ಮುಲಾ. ಸೊ ಈ ಫಸ್ಟ್ ಇದು ನೆನ್ಪಿಟ್ಕೊಳ್ಳಿ. ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಡೊಮೈನ್ ರೇಂಜ್ ಟೇಬಲ್ ನೆನ್ಪಿಟ್ಕೊಳ್ಳಿ. ನೆನ್ಪಿಟ್ಟಾಗ ಮಾತ್ರ ನಿಮ್ಗೆ ಆ ಕ್ವಶನ್ ಸಾಲ್ವ್ ಮಾಡಕ್ ಬರೋದು, ಇಲ್ಲಾಂದ್ರೆ ಕ್ವಶನ್ ಸಾಲ್ವ್ ಮಾಡಕ್ ಬರಲ್ಲ. ಓಕೆ, ಸೊ ಈಗ ನೋಡೋಣ. ಈಗ ನಾವು ಜಸ್ಟ್ ಸಿ ಹಿಯರ್. ಸೊ ಕ್ವಶನ್ ವೈಸ್ ನೋಡೋಣ. ಓಕೆ, ಡೈರೆಕ್ಟ್ ಆಗಿ ಈ ತರ MCQ ಕ್ವಶನ್ ಕೇಳ್ತಾನೆ ನೋಡಿ. ಓಕೆ, ನಾವು ಅದನ್ನೇ ಸಾಲ್ವ್ ಮಾಡ್ಕೊಂತ ಹೋಗೋಣ. ಫಸ್ಟ್ ಈಗ ನೋಡಿ, ಅದನ್ನ ಏನೇ ಟೇಬಲ್ ನೆನಪಿದ್ರೆ ಇದು ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡ್ಬೋದು. ಓಕೆ, ಸೊ ನೀವು ಏನ್ ಮಾಡಿ, ಸೊ ನೀವು ಕ್ವಶನ್ ಓದ್ಕೊಳ್ಳಿ, ನೀವು ಒಂದ್ಸರಿ ಆನ್ಸರ್ ಬರೀರಿ. ನಿಮ್ಗೆ ಆನ್ಸರ್ ನೀವು ಬುಕ್ ಇಲ್ಲ ಅಂದ್ರೆ ನೀವು ಕಮೆಂಟ್ ಅಲ್ಲಿ ಟೈಪ್ ಮಾಡ್ಬಿಡಿ ಆನ್ಸರ್. ಓಕೆ, ನೀವು ಕರೆಕ್ಟ್ ಹೇಳ್ತಿರೋದ್ರಲ್ಲ ಕರೆಕ್ಟ್. ಇಲ್ಲಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡೊಮೇನ್ ಏನಂತಂದಾಗ ಅಥವಾ ಇದ್ರದ್ದು ಏನ್ ಆನ್ಸರ್ ಇರುತ್ತೆ ನೀವು ಕಮೆಂಟ್ ಅಲ್ಲಿ ಟೈಪ್ ಮಾಡಿ ಅಥವಾ ನೀವೆಲ್ಲ ಬರ್ಕೊಳ್ಳಿ. ಓಕೆ, ಸೊ ನಾನು ಇಲ್ಲಿ ಬರ್ತೀನಿ ನೋಡಿ. ಓಕೆ, ಸೊ ನಿಮ್ಮ ಆನ್ಸರ್ ನೀವು ಬರ್ಕೊಳ್ಳಿ, ನೀವು ಕನ್ಫರ್ಮ್ ಮಾಡ್ಕೊಂಡು ಕರೆಕ್ಟ್ ಹೇಳ್ತಿದ್ದೀನಲ್ಲ ಅಂತ. ಓಕೆ, ನಾವು ಜಸ್ಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದ್ರೆ ಏನ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದ್ರೆ ಏನು, ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಇಸ್ ನಥಿಂಗ್ ಬಟ್ ರೇಂಜ್ ಕೇಳ್ತಿದ್ದಾನೆ ಅಂತ. ಓಕೆ, ಸೊ ನಾನು ಅಲ್ಲಿ ಹೇಳಿದ್ದೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದ್ರೆ ರೇಂಜ್ ಕೇಳ್ತಾರೆ. ರೇಂಜ್ ಎದ್ರದ್ದು ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಂದ ರೇಂಜ್ ಏನು, ದಟ್ ಈಸ್ -5/2 ಇಂದ 5/2. ಸೊ ಏನಾಗುತ್ತೆ ದಟ್ ಈಸ್ -5/2 ಇಂದ 5/2. ಅದಕ್ಕೆ ನಾವು ಟೇಬಲ್ ಅಲ್ಲಿ ಕಲ್ತಿದ್ವಿ. ಇದಾಯ್ತಾ, ಫಸ್ಟ್ ಕ್ವಶನ್ ಆಯ್ತು. ನೆಕ್ಸ್ಟ್ ಕ್ವಶನ್ ನಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಂದ ರೇಂಜ್ ಏನ್ ಬರ್ತದೆ, ದಟ್ ಈಸ್ ಏನಾಗುತ್ತೆ 0 ಇಂದ 5. ಓಕೆ, ದಟ್ ಈಸ್ 0 ಇಂದ 5. ಓಕೆ, ಸೊ ದಟ್ ಏನಾಗುತ್ತೆ 0 ಇಂದ 5. ಓಕೆ, ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಇದೇ ತರ ನಮ್ಗೆ ಏನಿದೆ, ಡೊಮೈನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ ಡೊಮೈನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್. ಸೊ ನೀವು ಬರ್ಕೊಳ್ಳಿ, ನೀವು ಬರೀರಿ ಒಂದು ಬುಕ್ ಅಲ್ಲಿ. ಓಕೆ, ನೋಟ್ ಬುಕ್ ಅಲ್ಲಿ ಬರ್ಕೊಳ್ಳಿ ನಿಮ್ಗೆ ಏನ ಆನ್ಸರ್ ಅಂತೇಳಿ. ಅವಾಗ ನಾನು ಕೊಟ್ಟಿರೋ ಆನ್ಸರ್ ಕನ್ಫರ್ಮ್ ಮಾಡ್ಕೊಳ್ಳಿ. ಡೊಮೈನ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಅಂದ್ರೆ ಡೊಮೈನ್ ಏನ್ ಬರ್ತೀವಿ ನಾವು -1 ಇಂದ 1 ಬರೀತೀವಿ. ಸೊ ದಟ್ ಈಸ್ -1 ಇಂದ 1 ಇದು -1 ಇಂದ 1 ಇದು ಕರೆಕ್ಟಾ. ಓಕೆ, ಅದಾಯ್ತಾ. ಸೊ ನೆಕ್ಸ್ಟ್ ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ ಏನು, ಡೊಮೈನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಡೊಮೈನ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಸೇಮ್. ಓಕೆ, ಸೊ ನಮ್ಗೆ ಏನ್ ಬರ್ತಿದ್ರದ ಆನ್ಸರ್ ಏನ್ ಬರುತ್ತೆ, ನಮ್ಗೆ -1 ಇಂದ 1. ಓಕೆ, ಇಷ್ಟ ಆಯ್ತಾ. ಇಷ್ಟ ಆದ್ಮೇಲೆ ನಾವೇನ್ ಮಾಡೋಣ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಎಲ್ಲಾ ಕ್ವಶನ್ಸ್ ನೀಟಾಗಿ ಮಾಡ್ತೀನಿ. ಡೊಮೈನ್ ಆಫ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಏನ್ ಬಂದಿತ್ತು. ಓಕೆ, ನೀವು ಕಮೆಂಟ್ ಮಾಡಿ, ಇಲ್ಲ ನೀವು ನೋಟ್ ಬುಕ್ ಅಲ್ಲಿ ಬರೀರಿ. ಸೊ ಡೊಮೈನ್ ಆಫ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಏನ್ ಬಂದಿತ್ತು, ಡೊಮೈನ್ ಆಫ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಏನ್ ಬಂದಿತ್ತು, ದಟ್ ಈಸ್ ಎಲ್ಲ ರಿಯಲ್ ನಂಬರ್ಸ್ ಅಂದ್ರೆ ದಟ್ ಈಸ್ -∞ ಇಂದ ∞. ಎಲ್ಲ ರಿಯಲ್ ನಂಬರ್ಸ್ ಅಂದ್ರೆ ಏನು, -∞ ಇಂದ ∞ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಡೊಮೈನ್ ಆಫ್ tan ಇನ್ವರ್ಸ್ ಆಫ್ ಎಕ್ಸ್. ಡೊಮೈನ್ ಆಫ್ tan ಇನ್ವರ್ಸ್ ಇಸ್ ಎಕ್ಸ್ ನಥಿಂಗ್ ಬಟ್ ಎಲ್ಲ ರಿಯಲ್ ನಂಬರ್ಸ್. ಓಕೆ, ಎಲ್ಲ ರಿಯಲ್ ನಂಬರ್ಸ್ ಏನಿದೆ
ಓಕೆ ನೆಕ್ಸ್ಟ್ ಇದಾಯ್ತಾ. ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ. ಓಕೆ ಇದಕ್ಕೆ ಆನ್ಸರ್ ಮಾಡಿ. ಡೊಮೇನ್ ಆಫ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್, ಡೊಮೇನ್ ಆಫ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಏನ್ ಬರುತ್ತೆ? ಸೊ ಆನ್ಸರ್ ಮಾಡಿ ನೀವು. ಸೊ ಡೊಮೇನ್ ಆಫ್ ಕೊಸಿಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಏನು -1 ಇಂದ 1. ಓಕೆ ಎಲ್ಲ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ -1 ಇಂದ 1 ಇದು ಆನ್ಸರ್. ಓಕೆ ನೆಕ್ಸ್ಟ್ ಅದೇ ತರ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಎಲ್ಲ ಕೇಳ್ತಾನೆ ನಿಮ್ಗೆ MCQs ಅಲ್ಲಿ ಒಂದು ಕ್ವಶನ್ ಪಕ್ಕ ಇರುತ್ತೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇಂದ. ಓಕೆ ರೇಂಜ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ರೇಂಜ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇನ್ ರೇಂಜ್ ಏನ್ ಬರ್ತಿದೆ ಅಂತ ಕೇಳ್ತಿದ್ದಾರೆ. ಓಕೆ ಸೊ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇನ್ ರೇಂಜ್ ಏನು? ದಟ್ ಈಸ್ ಕಾಸ್ ಇನ್ವರ್ಸ್ cosecant inverse x in range ಏನು? That is -5/2 ಇಂದ 5/2 except what? Except -5/2 ಇಂದ 5/2 ಇದೆ ಕ್ಲೋಸ್ ಬ್ರಾಕೆಟ್ ಬರುತ್ತೆ. ಇದು ಕ್ಲೋಸ್ ಬ್ರಾಕೆಟ್ ಬರುತ್ತೆ. ಓಕೆ ಇದು ಕ್ಲೋಸ್ ಬ್ರಾಕೆಟ್ -5/2 ಇಂದ 5/2 except what 0. ಓಕೆ ಇದು ಕ್ಲೋಸ್ ಬ್ರಾಕೆಟ್ -5/2 ಇಂದ 5/2 except 0. This is the answer. Okay next ರೇಂಜ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್, ರೇಂಜ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಅಂದ್ರೆ ಏನು? ಸೊ ನಮಗೆ ಸೊ ರೇಂಜ್ ಏನ್ ಬರುತ್ತೆ ಅಂದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂದ್ರೆ ಸೀಕೆಂಟ್ ಇನ್ವರ್ಸ್, ಸೀಕೆಂಟ್ ಎಕ್ಸ್ ಅಂದ್ರೆ ಸೊ ಕಾಸ್ ಇನ್ವರ್ಸ್ ಎಕ್ಸ್ ಇಂದ ಉಲ್ಟಾನ. ಓಕೆ ಸೀಕೆಂಟ್ ಎಕ್ಸ್ ಅಂದ್ರೆ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂದ್ರೆ ಏನಾಗುತ್ತೆ 0 ಇಂದ π ನಮ್ಗೆ ಏನಿದೆ 0 ಇಂದ π ಸೀಕೆಂಟ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇಂದ ನಮ್ಗೆ ರೇಂಜ್ ಇದೆ. ಅದೇ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಇಂದ ಏನಿದೆ 0 ಇಂದ π ಎಕ್ಸೆಪ್ಟ್ -5/2. ಓಕೆ ಇಷ್ಟು. ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್ ನೋಡಿ tan ಇನ್ವರ್ಸ್ ಆಫ್ ಎಕ್ಸ್. ನೀವು ಬರ್ಕೊಳ್ಳಿ ಹೇಳಿ ಆನ್ಸರ್ ಹೇಳಿ. tan ಇನ್ವರ್ಸ್ ಆಫ್ ಎಕ್ಸ್ ಏನಿದೆ? ಸೊ ಬರ್ದಿ ನೋಟಲ್ ನೋಟ್ಬುಕ್ ಅಲ್ಲಿ ಬರೀರಿ ಇಲ್ಲ ಪೇಮೆಂಟ್ ಮಾಡಿ. ಓಕೆ ಸೊ ನಮ್ಗೆ ಏನಿದೆ tan ಇನ್ವರ್ಸ್ ಆಫ್ ಎಕ್ಸ್ ನಮ್ಗೆ ಏನ್ ಕೇಳಿದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದ್ರೆ ರೇಂಜ್ ಕೇಳಿದ್ರೆ. ರೇಂಜ್ ಏನ್ ಬರುತ್ತೆ? ಡೊಮೇನ್ ಆಫ್ ರೇಂಜ್ ಆಫ್ tan ಇನ್ವರ್ಸ್ ಆಫ್ ಎಕ್ಸ್ ರೇಂಜ್ ಏನ್ ಬರುತ್ತೆ? ಓಕೆ ಸೊ ಕಮೆಂಟ್ ಮಾಡಿ tan ಇನ್ವರ್ಸ್ ಆಫ್ ಎಕ್ಸ್ ರೇಂಜ್ ಏನ್ ಬರುತ್ತೆ? ದಟ್ ಈಸ್ ಏನ್ ಬರುತ್ತೆ -5/2 ಇಂದ 5/2. ಓಕೆ ಇದು ಬರುತ್ತೆ. ಓಕೆ ನೆಕ್ಸ್ಟ್ ಏನಿದೆ? ಅದೇ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್. ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಏನ್ ಬರುತ್ತೆ? ಆನ್ಸರ್ ಬರೀರಿ ಒಂದ್ಸಲಿ. ಓಕೆ ದಟ್ ಈಸ್ 0 ಇಂದ ಓಕೆ ದಟ್ ಈಸ್ 0 ಇಂದ π. ನೆಕ್ಸ್ಟ್ ಡೊಮೇನ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್. ಡೊಮೇನ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ಏನ್ ಬರುತ್ತೆ? ಡೊಮೇನ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಎಕ್ಸ್ ನಮ್ಗೆ ಎಲ್ಲಾ ರಿಯಲ್ ನಂಬರ್ಸ್. ಓಕೆ ಎಲ್ಲಾ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ ಏನು -1 ಇಂದ 1. ದಟ್ ಈಸ್ ದಿಸ್. ಓಕೆ ಸೊ ಇಷ್ಟ ಆಯ್ತಾ? ಸೊ ನಾವು ಎಲ್ಲ ಗೊತ್ತಿದೀವಿ ಈಗ. ಓಕೆ ಸೊ ನಮ್ಗೆ ಡೊಮೇನ್ ಆಫ್ ಸೀಕೆಂಟ್ ಇನ್ವರ್ಸ್, ಕೊಸಿಕೆಂಟ್ ಇನ್ವರ್ಸ್, ರೇಂಜ್ ಆಫ್ ಕೊಸಿಕೆಂಟ್ ಇನ್ವರ್ಸ್, ಸೀಕೆಂಟ್ ಇನ್ವರ್ಸ್ ಎಲ್ಲ ಕಲ್ತಿದೀವಿ. ಓಕೆ ಸೊ ನಾವು ಇದಾದ್ಮೇಲೆ ಸೊ ನಾವೇನ್ ಮಾಡಬೇಕು, ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಬರ್ತವೆ. ಆ ಡಿಫ್ರೆಂಟ್ ಕ್ವಶನ್ಸ್ ಅಂದ್ರೆ ಯಾವ ತರ ಇದೆ? ಓಕೆ ಸೊ ನಮ್ಗೆ ಏನಿದೆ? ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ -1/2 ಈ ತರ ಬಂದಾಗ ಸೊ ನಿಮ್ಗೆ ಈ ತರ ಕ್ವಶನ್ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಕೆಲವೊಂದು ಕ್ವಶನ್ಸ್ ಈ ತರ ಕ್ವಶನ್ ಸಾಲ್ವ್ ಮಾಡುವಾಗ ಕೆಲವೊಂದು ಫಾರ್ಮುಲಾಸ್ ಗೊತ್ತಿರಬೇಕು. ಅದು ಫಾರ್ಮುಲಾಸ್ ಏನಂದ್ರೆ ಓಕೆ ನಾವು ಜಸ್ಟ್ ರೈಟ್ ಹಿಯರ್ ಫಾರ್ಮುಲಾಸ್. ದಟ್ ಈಸ್ ಸೈನ್ ಇನ್ವರ್ಸ್ ಆಫ್ -x. ಸೈನ್ ಇನ್ವರ್ಸ್ ಆಫ್ -x is what? minus sin inverse of -x is what? minus sin inverse of x ಅಂತ. ಓಕೆ ಅದೇ ತರ ನಮಗೆ cosecant inverse of -x is nothing but that is minus cosecant inverse of x ಅಂತ. ಅದೇ ತರ ನಮಗೆ tan inverse of -x is nothing but minus tan inverse of x ಅಂತ. ಓಕೆ ಸೊ ಈ ಫಾರ್ಮುಲಾ ಗೊತ್ತಿರಬೇಕು. ಇದಾಯ್ತಾ? ಓಕೆ ಒನ್ ಮೋರ್ ಫಾರ್ಮುಲಾ ಇದೆ. ಒನ್ ಮೋರ್ ಫಾರ್ಮುಲಾ ಏನು? ಸೊ ದಟ್ ಈಸ್ ನಮಗೆ cos inverse of -x. cos inverse of -x ಅಂದ್ರೆ ಏನು? cos inverse of -x you can write as pi minus cos inverse of x. ಓಕೆ pi minus cos inverse of x ಇದು ಗೊತ್ತಿರಬೇಕು ನಮಗೆ. ಅದೇ ತರ ನಮಗೆ secant inverse of -x ಕೊಟ್ಟಾಗ secant inverse of -x you can write as pi minus ಏನು secant inverse of x. ಓಕೆ ಅದೇ ತರ cot inverse of -x. cot inverse of -x that is equal to ನಮಗೆ ಏನು ಬರುತ್ತೆ? that is pi minus cot inverse of x. ಓಕೆ ಇಷ್ಟು ಫಾರ್ಮುಲಾಸ್ ಗೊತ್ತಿದ್ರೆ ಸೊ ನೀವು ಈ ತರದ ಕ್ವಶನ್ಸ್ ನೆಕ್ಸ್ಟ್ ಬರೋ ತರ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ ಇಷ್ಟು ಫಾರ್ಮುಲಾಸ್ ಗೊತ್ತಿರಬೇಕು ನಮಗೆ. ಅಂದ್ರೆ ಏನು? sin inverse of -x you can write as minus sin inverse of x. cosecant inverse of -x you can write as minus cosecant inverse of x. ಅದೇ ತರ tan inverse of -x you can write as minus tan inverse of x. ಅದೇ ತರ cos inverse of -x you can write as pi minus cos inverse of x. ಅದೇ ತರ ಇವು ಎರಡು. ಓಕೆ ಸೊ ಈ ಎರಡು ಸಾಲ್ವ್ ಇಷ್ಟು ಗೊತ್ತಿದ್ರೆ ನಿಮಗೆ ನೆಕ್ಸ್ಟ್ ಬರೋ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಇದು ಮತ್ತೆ ನಿಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಟೇಬಲ್ ಓಕೆ ಅದು ಗೊತ್ತಿರಬೇಕು. sin 30 ಎಷ್ಟು sin 45 ಎಷ್ಟು ಅದು ಗೊತ್ತಿರಬೇಕು ನಿಮಗೆ. ಅಷ್ಟು ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡಿ. ಓಕೆ
ನೋಡಿ ಕ್ವಶನ್ ನೋಡಿ ಏನಿದೆ, ಸೈನ್ ಇನ್ವರ್ಸ್ ಆಫ್ -1/2, ಸೈನ್ ಇನ್ವರ್ಸ್ ಆಫ್ -1/2 ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ಏನ್ ಹೇಳಿದೆ ಈ ಫಾರ್ಮ್ ಮಾಡಿಸ್ತೀನಿ, ಸೈನ್ ಇನ್ವರ್ಸ್ ಆಫ್ -x ದಟ್ ಈಸ್ ಈಕ್ವಲ್ ಟು ಏನಂತ ಬರ್ಸಿದೆ, ದಟ್ ಈಸ್ ಮೈನಸ್ ಸೈನ್ ಇನ್ವರ್ಸ್ ಆಫ್ x. ಓಕೆ ಆ ಫಾರ್ಮೆಟ್ ಐತೆ ನೋಡಿ, ಆ ಫಾರ್ಮೆಟ್ ಐತೆ ಅದು ಐತೆ. ಓಕೆ ಸೊ ದಿಸ್ ವಿ ಕ್ಯಾನ್ ಡಸ್ sin inverse of -1/2, I can write as minus sin inverse of 1/2. sin ಯಾವ ವ್ಯಾಲ್ಯೂಗೆ 1/2 ಬರುತ್ತೆ ಹೇಳಿ, sin ಯಾವ ವ್ಯಾಲ್ಯೂಗೆ 1/2 ಬರುತ್ತೆ, ಸೊ ಅಗೇನ್ ದಿಸ್ ಮೈನಸ್ ಯು ರೈಟ್ ಆಸ್ ಇಟ್ ಈಸ್, sin ಯಾವ ವ್ಯಾಲ್ಯೂಗೆ 1/2 ಬರುತ್ತೆ, ಸೊ ನಮಗೆ sin 5/6 ಬರುತ್ತೆ. ಓಕೆ sin 5/6 ಏನು ಬರುತ್ತೆ, ನಾನು 1/2 ಬರುತ್ತೆ. ಓಕೆ ಸೊ ಅಂದ್ರೆ ಡೈರೆಕ್ಟ್ ಆಗಿ sin 5/6 ಮೀನ್ಸ್ ದಿಸ್ ವಿ ಕ್ಯಾನ್ ರೈಟ್ ಆಸ್ sin inverse of sin 5/6 ಗೆ ನಮಗೆ ಏನು ಬರುತ್ತೆ 1/2. sin inverse sin ಕ್ಯಾನ್ಸಲ್ ಮಾಡ್ಕೊಳ್ಳಿ, sin inverse sin ಕ್ಯಾನ್ಸಲ್ ಮಾಡಿದ್ರೆ ನೋಡಿ -5/6 ಬರುತ್ತೆ, ಇದು ಮೈನಸ್. ಓಕೆ ಇಷ್ಟು ಬರುತ್ತೆ ನಿಮ್ಗೆ ಆನ್ಸರ್, -5/6 ಐತೆ ನೋಡಿ. ಓಕೆ -5/6 ಇದೆ, ದಿಸ್ ಇಸ್ ದಿ ಆನ್ಸರ್. ಓಕೆ ಸೊ ಇಷ್ಟೇ ನೀಟಾಗಿ ನಾನು ನೆಕ್ಸ್ಟ್ ನೋಡಿ ಡೈರೆಕ್ಟ್ ಆಗಿ, ಸೊ ನಾನು ಏನ್ ಬರ್ತೀನಿ sin inverse ಆಫ್ 1/2 ನಾನು ಏನ್ ಡೈರೆಕ್ಟ್ ಆಗಿ 5/6 ಅಂತ ಬರ್ಬಿಡ್ತೀನಿ. ಓಕೆ ಈತ sin ಆಫ್ 5/6 ಅಂತ ಬರೆಯಲ್ಲ. ಓಕೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ, ನೆಕ್ಸ್ಟ್ ಕಾಸ್ ಇನ್ವರ್ಸ್ ಆಫ್ -1/2. ಓಕೆ ಜಸ್ಟ್ ನಾವು ಫಾರ್ಮುಲಾ ಕಲ್ತಿದ್ವಿ, ಏನಂತ ಕಲ್ತಿದ್ವಿ ಫಾರ್ಮುಲಾ, that is cos inverse of -x that is equal to pi minus cos inverse of x ಅಂತ ಕಲ್ತಿದ್ವಿ. ಓಕೆ ಸೊ ದಟ್ ಈಸ್ cos inverse of -x is equal to pi minus cos inverse of x ಅಂತ ಕಲ್ತಿದ್ವಿ. ಓಕೆ ಏನಿದೆ ಫಾರ್ಮುಲಾ ಬರ್ಕೊಳ್ಳಿ, ಸೇಮ್ ಹೆಂಗಿದೆ ನೀವು cos inverse of -1/2 that is equal to pi minus cos inverse of 1/2. ಓಕೆ cos inverse of 1/2. ಓಕೆ ನಮ್ಮ cos ಯಾವ ವ್ಯಾಲ್ಯೂಗೆ 1/2 ಬರುತ್ತೆ ಹೇಳಿ, cos ಯಾವ ವ್ಯಾಲ್ಯೂಗೆ 1/2, ದಿಸ್ pi you write as it is minus you write as it is, cos inverse of cos ಯಾವ ವ್ಯಾಲ್ಯೂಗೆ 1/2 ಬರುತ್ತೆ ಹೇಳಿ, ಸೊ ದಟ್ ಈಸ್ cos pi by. ಓಕೆ ಸೊ cos ಇರಬೇಕಾದ್ರೆ ಇನ್ನೊಂದು ಬರೀತೀನಿ ನೋಡಿ, ಸೊ cos inverse of pi by 3 ಗೆ ನಮಗೆ ಏನು ಬರುತ್ತೆ, cos inverse of cos pi by 3 ಗೆ ನಮಗೆ ಏನು ಬರುತ್ತೆ, ನಮಗೆ 1/2 ಬರುತ್ತೆ. ಸೊ cos inverse cos ಕ್ಯಾನ್ಸಲ್ ಮಾಡಿ ದಟ್ what is left with pi minus pi by 3. ಸೊ pi minus pi by 3 ಏನಂದ್ರೆ 1 ಇರುತ್ತೆ, ಸೊ ಎಲ್ಸಿಎಂ ತಗೊಂಡ್ರೆ 3 ಬರುತ್ತೆ, ದಿಸ್ ಇಸ್ 1 3 is 3 3 1 is 3, that is 3 pi minus 5 divided by 3 pi ಅಲ್ಲಿ pi ಹೋದಾಗ ಎಷ್ಟು ಬರುತ್ತೆ, that is 2 pi by 3. ಓಕೆ ಇಷ್ಟು ಆನ್ಸರ್ ನೋಡಿ 2 pi by 3. ಓಕೆ ಇಷ್ಟು ಬರ್ತದೆ ನಿಮಗೆ, ಸೊ 2 pi by 3 ಇಷ್ಟು ಬರ್ತದೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳಬಹುದು, ಇಲ್ಲ MCQs ಅಲ್ಲಿ ಕೇಳಬಹುದು. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಇದೇ ತರ ನೋಡಿ, cosecant inverse of -x. So cosecant inverse of -x ಏನು ಬರ್ಸಿದೆ ನಾನು, ಸೊ ದಟ್ ಈಸ್ cosecant inverse of -x as minus cosecant inverse of x. ಓಕೆ ಸೊ ನಾವು ಏನು ಬರೀಬಹುದು, ಸೊ ನಾವು ಜಸ್ಟ್ here cosecant inverse of -x ನಮಗೆ ಏನಿದೆ ಪ್ಲೇಸ್ ಅಲ್ಲಿ cosecant inverse of -√2 ಇದೆ. -√2 into minus of cosecant inverse of √2 ಅಂತ ಬರೀಬಹುದು. ಓಕೆ ಸೊ minus of cosecant inverse of √2, so minus you write as it is. ಸೊ cosecant inverse ಯಾವ ವ್ಯಾಲ್ಯೂಗೆ, ಸೊ cosecant ಯಾವ ವ್ಯಾಲ್ಯೂಗೆ √2 ಬರುತ್ತೆ ಹೇಳಿ, ಸೊ ದಿಸ್ ಇಸ್ cosecant inverse write as it is, cosecant inverse of cosecant ಯಾವ ವ್ಯಾಲ್ಯೂಗೆ √2 ಬರುತ್ತೆ, cosecant pi by 4 ನಮಗೆ ಏನು ಬರುತ್ತೆ √2 ಬರುತ್ತೆ. ಓಕೆ cosecant pi by 4 ಏನು ಬರುತ್ತೆ √2 ಬರುತ್ತೆ, cosecant inverse cosecant ಕ್ಯಾನ್ಸಲ್ ಮಾಡ್ಕೊಳ್ಳಿ, ಸೊ ನಮಗೆ ಏನು ಬರುತ್ತೆ -5 ಏನು ಬರುತ್ತೆ ಆನ್ಸರ್ -5/4. ದಿಸ್ ಇಸ್ ದಿ -5/4 ಇಸ್ ದಿ ಆನ್ಸರ್. ಓಕೆ ಸೊ ಈ ತರ ಬರ್ತಾ ನಿಮ್ಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ MCQs. ಓಕೆ ಇದು ನೀಟಾಗಿ ಸಾಲ್ವ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ. ಓಕೆ ನೆಕ್ಸ್ಟ್ ನೋಡಿ, ಇದು ನೋಡಿ, ಸೊ ನಾನು ಇಲ್ಲಿ ಸ್ವಲ್ಪ ಡೈರೆಕ್ಟ್ ಆಗಿ ಮಾಡ್ತೀನಿ. ಓಕೆ tan √3 ಡೈರೆಕ್ಟ್ ಇದೆ, tan √3 ಅಂದ್ರೆ ಏನು, ಸೊ ಒನ್ ಮೋರ್ ಥಿಂಗ್ ಯು ಶುಡ್ ರಿಮೆಂಬರ್, ದಟ್ ಈಸ್ secant inverse of -x is equal to that is pi minus secant inverse of x. ಓಕೆ ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಬೇಕು. ಇಲ್ಲಿ tan ಯಾವ ವ್ಯಾಲ್ಯೂಗೆ ನಮಗೆ √3 ಬರುತ್ತೆ ಹೇಳಿ, ಸೊ tan ಯಾವ ವ್ಯಾಲ್ಯೂಗೆ √3 ಬರುತ್ತೆ, ದಟ್ ಈಸ್ pi by 3 ಗೆ ಬರುತ್ತೆ, ಡೈರೆಕ್ಟ್ ಆಗಿ pi by 3 ಬರುತ್ತೆ ಪ್ಲಸ್, ಸೊ secant inverse of -2 ಇದೆ. ಓಕೆ ಸೊ ದಿಸ್ ಯು ಕ್ಯಾನ್ ಇಟ್ ಆಸ್ secant inverse of -2 ಬರುತ್ತೆ, pi minus secant inverse of 2 ಬರಿಬೋದಾ. ಓಕೆ ಇಷ್ಟು ಬರುತ್ತೆ. ಓಕೆ ಸೊ pi by 3 ಯು ರೈಟ್ ಆಸ್ ಇಟ್ ಈಸ್ ಪ್ಲಸ್ pi ಯು ರೈಟ್ ಆಸ್ ಇಟ್ ಈಸ್, secant ಯಾವ ವ್ಯಾಲ್ಯೂಗೆ 2 ಬರುತ್ತೆ ಹೇಳಿ, ಓಕೆ ಮೈನಸ್ ಯು ರೈಟ್ ಆಸ್ ಇಟ್ ಈಸ್ secant inverse of secant ಯಾವ ವ್ಯಾಲ್ಯೂಗೆ ನಮಗೆ 2 ಬರುತ್ತೆ ಹೇಳಿ, secant ನಮಗೆ ಸೊ pi by 3 ಗೆ ನಮಗೆ 2 ಬರುತ್ತೆ, secant pi by 3 ಗೆ ನಮಗೆ 2 ಬರುತ್ತೆ. ನಾನು ಹೇಳಿದ್ದೆ ಟೇಬಲ್ ನಿಮ್ಗೆ ಟ್ರಿಗೊನೋಮೆಟ್ರಿ ರೇಷಿಯೋ ಟೇಬಲ್ ಚೆನ್ನಾಗಿ ನೆನಪಿಟ್ಕೋಬೇಕು. ಓಕೆ ಚೆನ್ನಾಗಿ ನೆನಪಿಟ್ಟಾಗ ಮಾತ್ರ ನೀವು ಕ್ವೆಶ್ಚನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ secant inverse secant ಕ್ಯಾನ್ಸಲ್ ಮಾಡಿ ಲೆಫ್ಟ್ ವಿತ್ pi by 3 ಪ್ಲಸ್ pi minus pi by 3. ಓಕೆ ಪ್ಲಸ್ pi by 3 minus pi by 3 ಕ್ಯಾನ್ಸಲ್ ಮಾಡಿ, ಸೊ ಉಳಿದ ನಮಗೆ pi. ಓಕೆ pi ಇದೆ ಆನ್ಸರ್ ನೋಡಿ, ಎಸ್ ಇದೆ pi. ಓಕೆ ಇಷ್ಟು ಸಾಲ್ವ್ ಮಾಡ್ಕೊಳ್ಳಿ. ಓಕೆ ನೀಟಾಗಿ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್
ಇದಾಯ್ತಾ? ಈ ತರದ ಕ್ವಶನ್ ಮುಗೀತಾ ಅಂದ್ಕೊಂಡ್ನಿ. Okay, so one more question you have. Okay, one more question. ಏನಿದೆ ಇದು sin inverse of minus 1 by 2 ಇದೆ. Okay, sin inverse of minus 1 by 2 ಏನು ಬರ್ತದೆ? minus sin inverse of 1 by 2 ಅಂತ ಬರೀಬಹುದು. Okay, so ಇದು ನೋಡಿ ಕಂಟಿನ್ಯೂಸ್ ಬರ್ಕೊಂಡು ಹೋಗಿ. That is sin of pi by 3 write as it is. Okay, minus of sin inverse of minus 1 by 2 ಡೈರೆಕ್ಟ್ ಮಾಡ್ತೀನಿ. sin inverse of minus 1 by 2 is minus sin inverse of 1 by 2. Okay, ಇಷ್ಟು ಬರ್ತದೆ sin pi by 6 ರೈಟ್ ಆಸ್ ಇಟ್ ಈಸ್. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. sin ಯಾವ ವ್ಯಾಲ್ಯೂಗೆ 1 by 2 ಬರ್ತೇಳಿ? ಓಕೆ, sin ಯಾವ ವ್ಯಾಲ್ಯೂಗೆ 1 by 2 ಬರುತ್ತೆ? ದಟ್ ಈಸ್ pi by ಓಕೆ pi by 6 ಗೆ ನಮಗೇನು ಸಾರಿ pi sin ಯಾವ ವ್ಯಾಲ್ಯೂಗೆ? ಸೊ ನಮಗೆ pi by 6 ಗೆ 1 by 2 ಬರುತ್ತೆ. ಓಕೆ, sin pi by 6 ಗೆ ನಮಗೆ 1 by 2 ಬರುತ್ತೆ. ಓಕೆ, pi by 6 ಪ್ಲಸ್ pi by 6 ಏನಾಗುತ್ತೆ ನೋಡಿ. ಸೊ sin of pi by 6 ಪ್ಲಸ್ pi by 6 ಅಂತ ಏನಾಗುತ್ತೆ? ದಟ್ ಈಸ್ 2 pi by 6 ಬರುತ್ತೆ. 2 1 ಜಾ 2 3 sin pi by 3. sin pi by 3 value ಎಷ್ಟು? ಓಕೆ, sin pi by 3 ಅಲ್ಲಿ root 3 by 2. ಓಕೆ, ಸೊ ನಮಗೆ root 3 by 2 ಇದೆನಾ ಆನ್ಸರ್? ಓಕೆ, ಇಲ್ಲ. ಓಕೆ, ವಿಚ್ ಮೀನ್ಸ್ ನಾವೇನೋ ಕ್ವಶನ್ ತಪ್ಪಾಗಿ ಸರಿ ಇಲ್ಲಿ ನೋಡಿ sin ಇಲ್ಲಿ pi by 6 ಇಲ್ಲ, ಇಲ್ಲಿ pi by 3 ಇದೆ. ಇಲ್ಲಿ pi by 3 ಇದೆ, ನಾವು ರಾಂಗ್ ಮಾಡಿದ್ವಿ. ಸೊ ಇಲ್ಲಿ pi by 3 ಇದೆ, pi by 3 ಬರ್ಕೊಳ್ಳಿ. ಇಲ್ಲಿ pi by 3 ಇದೆ, pi by 3 ಬರ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ pi by 3 plus pi by 6. pi by 3 plus pi by 6 ಅಂದ್ರೆ ಏನು? That is this is 30 degree, this is ಎಷ್ಟು 90. This is 30 degree, sorry this is 60 degree, ಇದೇನಾಗುತ್ತೆ 99 30 degree. ಇದು 60 degree ಇದೆ, ಇದು 30 degree. 30 degree plus 60 degree ಏನಾಗುತ್ತೆ? That is 90 degree. 90 degree ಅಂದ್ರೆ pi by 2. So sin pi by 2 ವ್ಯಾಲ್ಯೂ ಎಷ್ಟು? sin pi by 2 ವ್ಯಾಲ್ಯೂ ಅಂದ್ರೆ that is 1. ಓಕೆ, ನಾನು ಇಲ್ಲಿ ರಾಂಗ್ ಬರ್ತಿದ್ದೆ, pi by 6 ಬರ್ತಿದ್ದೆ. That is pi by 3. ಇದೇನಾಗುತ್ತೆ? ಎಷ್ಟು ಸಾಲ್ವ್ ಮಾಡಿದ್ರೆ sin 30 ಸಾರಿ sin 60 plus sin 30. ಓಕೆ, ಸೊ ಇದು pi by 3 ಅಂದ್ರೆ ಎಷ್ಟು? pi by 3 ಅಂದ್ರೆ ಸೊ 60 ಡಿಗ್ರಿ, pi by 6 ಅಂದ್ರೆ 30 ಡಿಗ್ರಿ. ಇವೆರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 90 ಡಿಗ್ರಿ ಬರುತ್ತೆ. ಅದೇ 90 ಡಿಗ್ರಿ ಅಂದ್ರೆ pi by 2, sin pi by 2 ಅಂದ್ರೆ ಸೊ ದಟ್ ಈಸ್ 1. ನಿಮಗೆ ಕರೆಕ್ಟ್ ಆನ್ಸರ್ ಆಗುತ್ತೆ ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಈ ಕ್ವಶನ್ ಮುಗಿದು ಈ ತರದ ಕ್ವಶನ್. ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್ ನೋಡೋಣ. ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್ ಹೆಂಗ್ ಬರ್ತಾವ ಅಂದ್ರೆ ನಮ್ಗೆ ಏನು ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ಸ್ ಈ ತರ cos inverse of cos of 7 pi by 6 ಈ ತರ ಇದೆ. ಓಕೆ, ಈ ತರ ಬಂದಿರೋ ಕ್ವಶನ್ಸ್ ನ ಹೆಂಗ್ ಸಾಲ್ವ್ ಮಾಡ್ತೀರಾ? ಈ ತರ ಬಂದಿರೋ ಕ್ವಶನ್ಸ್ ಸೊ ನಿಮ್ಗೆ ಫಸ್ಟ್ ಆಫ್ ಆಲ್ ಟ್ರಿಕ್ ಗೊತ್ತಿರಬೇಕು. ಏನ್ ಟ್ರಿಕ್? ಓಕೆ, ಸೊ ನಿಮ್ಗೆ ಏನ್ ಗೊತ್ತಿರಬೇಕಂದ್ರೆ ಈ ತರ ಬಂದಿರೋ ಕ್ವಶನ್ಸ್ ಹೆಂಗ್ ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಏನ್ ಗೊತ್ತಿರಬೇಕಂದ್ರೆ ಇಲ್ಲಿ ನೋಡಿ, ಸಪೋಸ್ ಇಫ್ ಯು ಹ್ಯಾವ್ 7 pi by 6 ಅಂತ ಬಂತು. 7 pi by 6 ನಾವು ಯಾವ ತರ ಬರ್ಕೋಬೇಕು? ಫಸ್ಟ್ ಆಫ್ ಆಲ್ ಈಗ ನೋಡಿ ಡೈರೆಕ್ಟ್ ಆಗಿ cos inverse of ನೋಡಿ cos inverse of 7 pi by 6 ಅಂತ ಬಂತ. ಡೈರೆಕ್ಟ್ ಆಗಿ ನೀವು ಕ್ಯಾನ್ಸಲ್ ಮಾಡಬಹುದಲ್ಲ? ಓಕೆ, ಡೈರೆಕ್ಟ್ ಆಗಿ ನೀವು ಕ್ಯಾನ್ಸಲ್ ಮಾಡಬಹುದು, ಬಟ್ ನೀವು ಕ್ಯಾನ್ಸಲ್ ಮಾಡಕ್ಕಾಗಲ್ಲ, ಅದು ತಪ್ಪಾಗುತ್ತೆ. ವೈ? ಬಿಕಾಸ್ ನಮಗೆ cos inverse of x ಇನ್ ರೇಂಜ್ ಏನು ಹೇಳಿ? cos inverse of x ಇನ್ ರೇಂಜ್ ಏನು? ದಟ್ ಈಸ್ 0 ಇಂದ pi. ಅಂದ್ರೆ cos inverse of x ನಮ್ಗೆ ಆನ್ಸರ್ ಎಷ್ಟು ಒಳಗೆ ಬರುತ್ತೆ? 0 ಇಂದ. ಸೊ cos inverse of x ಆನ್ಸರ್ ಎಷ್ಟು ಒಳಗೆ ಬರಬೇಕು? 0 ಇಂದ pi ಬಂದಾಗ ಮಾತ್ರ ಕ್ಯಾನ್ಸಲ್ ಮಾಡಬೇಕು. ಇದ್ರ ಆನ್ಸರ್ ಏನ್ ಮಾಡಬೇಕು? 0 ಇಂದ pi by 0 ಇಂದ pi. ಬಟ್ 7 pi by 6 ಅಂದ್ರೆ ಏನು? ಸೊ ಪೈಕ್ಕಿಂತ ದೊಡ್ಡದಾಗುತ್ತೆ. ಸೊ 7 pi by 6 ಏನಾಗುತ್ತೆ? ಪೈಕ್ಕಿಂತ ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಕ್ಕಾಗಲ್ಲ. ಓಕೆ, ಸೊ ನಾವೇನ್ ಮಾಡ್ಬೇಕು? ಇದನ್ನ ಫಸ್ಟ್ ಈ ಇಂಟರ್ವಲ್ ಅಲ್ಲಿ ಬರೋ ತರ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಈ ಇಂಟರ್ವಲ್ ಅಲ್ಲಿ ಬರೋ ತರ ಕನ್ವರ್ಟ್ ಮಾಡಬೇಕು. ಈ ಇಂಟರ್ವಲ್ ಅಂದ್ರೆ ಇದು 0 ಇಂದ 180 ಡಿಗ್ರಿ. ಓಕೆ, 0 ಇಂದ 180 ಡಿಗ್ರಿ ಬಂದ್ರೆ ಮಾತ್ರ ನೀವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. ಅದೇ ಸಪೋಸ್ ನೀವು ನೋಡಿ cos inverse of cos pi by 6 ಅಂತ ಕೊಟ್ಟಿದ್ದೀನಿ, ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. ವೈ? ಬಿಕಾಸ್ pi by 6 ಅಂದ್ರೆ pi by 6 ನ 30 ಡಿಗ್ರಿ. 30 ಡಿಗ್ರಿ ಲೈಸ್ ಬಿಟ್ವೀನ್ 0 ಇಂದ 180 ಡಿಗ್ರಿ ಹೌದಾ? ಬರುತ್ತೆ. ಬಟ್ 7 pi by 6 ಅಂದ್ರೆ 7 pi by 6 ಅಂದ್ರೆ 180 ಡಿಗ್ರಿಗಿಂತ ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ವೈ ಈಸ್ ನಾವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಓಕೆ, ನಾವು ರೇಂಜ್ ನೋಡ್ಕೊಳ್ಬೇಕು. ಈ ರೇಂಜ್ ಎದ್ರ ಒಳಗೆ ಬರುತ್ತೆ, ಆ ರೇಂಜ್ ಇದ್ರ ಒಳಗೆ ಈ ರೇಂಜ್ ಒಳಗೆ ಬರುತ್ತೆ ಅಂತಂದಾಗ ಸೊ ನೀವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಿ. ಈ ರೇಂಜ್ ಒಳಗೆ ಬರಲ್ಲ ಅಂದ್ರೆ ಈ ರೇಂಜ್ ಒಳಗೆ ಬರೋ ತರ ಕನ್ವರ್ಟ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ಬೇಕು. ಅರ್ಥ ಆಯ್ತಾ? ಓಕೆ, ಅದೇ ತರ ನೋಡಿ ನಮ್ಗೆ ಸೊ ಈಗ ಫಸ್ಟ್ ಆಫ್ ಆಲ್ ಇವೆಲ್ಲ ಮಾಡ್ಬೇಕಂದ್ರೆ ಸೊ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ನಿಮ್ಗೆ ಇದೊಂದು ಫಾರ್ಮುಲಾ ಗೊತ್ತಿರಬೇಕು. ದಟ್ ಈಸ್ ವಾಟ್ ನಿಮ್ಗೆ ಸೊ sin of pi plus x, ಓಕೆ, cos of pi plus x, ಓಕೆ, ಅದೇ ತರ sin of pi minus x, ಅದೇ ತರ cos of pi minus x, ಓಕೆ, ಅದೇ ತರ ನಮ್ಗೆ sin of 2 pi minus x, cos of 2 pi minus x, ಅದೇ ತರ sin of 2 pi plus x, ಓಕೆ, ಅದೇ ತರ sin of cos of 2 pi plus x. ಎಷ್ಟು ಗೊತ್ತಿರಬೇಕು. ಓಕೆ,
ಸೊ ಇಷ್ಟು ಗೊತ್ತಿರಬೇಕು ನಮ್ಗೆ, ಇದು ವ್ಯಾಲ್ಯೂ ಏನ್ ಬರುತ್ತೆ ಅಂತ ಹೇಳಿ. ಓಕೆ, ಇದು ವ್ಯಾಲ್ಯೂ ಏನ್ ಬರುತ್ತೆ ಅಂತ ಹೇಳಿ ಗೊತ್ತಿರಬೇಕು. ಸೊ ಫಸ್ಟ್ ಆಫ್ ಆಲ್ ಯಾವ್ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಯಾವ್ಯಾವ ಕ್ವಾಡ್ರೆಂಟ್ ಅಲ್ಲಿ ಏನಿರುತ್ತೆ ಗೊತ್ತಿರಬೇಕು. ಓಕೆ, ಫಸ್ಟ್ ನೋಡಿ. ಸೊ ನಮಗೆ ಇದು ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ 4 ಕ್ವಾಡ್ರೆಂಟ್ ಅಂತ ಹೇಳ್ಬಿಟ್ಟು, ದಿಸ್ ಇಸ್ ಫಸ್ಟ್ ಕ್ವಾಡ್ರೆಂಟ್, ದಿಸ್ ಇಸ್ ಸೆಕೆಂಡ್ ಕ್ವಾಡ್ರೆಂಟ್, ದಿಸ್ ಇಸ್ ಥರ್ಡ್ ಕ್ವಾಡ್ರೆಂಟ್, ದಿಸ್ ಇಸ್ ಫೋರ್ತ್ ಕ್ವಾಡ್ರೆಂಟ್. ಓಕೆ, ಈ ಕ್ವಾಡ್ರೆಂಟ್ ಅಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಪಾಸಿಟಿವ್ ಇರ್ತವೆ, ಈ ಕ್ವಾಡ್ರೆಂಟ್ ಅಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ಇರ್ತವೆ, ಈ ಕ್ವಾಡ್ರೆಂಟ್ ಅಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ಇರ್ತವೆ, ಈ ಕ್ವಾಡ್ರೆಂಟ್ ಅಲ್ಲಿ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ಇರ್ತವೆ. ಅದು ಗೊತ್ತಿರಬೇಕು. ನಿಮ್ಗೆ ಗೊತ್ತಿರಬೇಕು ಆಫ್ಟರ್ ಸ್ಕೂಲ್ ಟು ಕಾಲೇಜ್. ಓಕೆ, ಆಫ್ಟರ್ ಸ್ಕೂಲ್ ಟು ಕಾಲೇಜ್ ಅಂದ್ರೆ ಇಲ್ಲಿ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್ ಇರ್ತವೆ. ಇಲ್ಲಿ ಏನು, ಇಲ್ಲಿ ಸೈನ್ ಮತ್ತೆ ಕೊಸೆಕೆಂಟ್ ಮಾತ್ರ ಪಾಸಿಟಿವ್ ಇರ್ತಂತ. ಇಲ್ಲಿ ಏನು, ಇಲ್ಲಿ ಟ್ಯಾನ್ ಮತ್ತೆ ಕಾಟ್ ಮಾತ್ರ ಪಾಸಿಟಿವ್ ಅಂತ. ಇಲ್ಲಿ ಏನು, ಕಾಸ್ ಮತ್ತೆ ಸೀಕೆಂಟ್ ಮಾತ್ರ ಪಾಸಿಟಿವ್ ಇರ್ತವೆ. ಓಕೆ, ಇಲ್ಲಿ ಎಲ್ಲಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಿರ್ತವೆ ಪಾಸಿಟಿವ್ ಇರ್ತವೆ. ಇಲ್ಲಿ ಸೈನ್ ಮತ್ತೆ ಕೊಸೆಕೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಮತ್ತೆ ಕೊಸೆಕೆಂಟ್, ಅದೇ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಮತ್ತೆ ಕಾಟ್ ಪಾಸಿಟಿವ್ ಇರ್ತವೆ, ಅದೇ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಮತ್ತೆ ಸೀಕೆಂಟ್ ಪಾಸಿಟಿವ್ ಇರ್ತವೆ. ಓಕೆ, ವೆನ್ಎವರ್ ಆಂಗಲ್ ನಾವು ಪೈ ಅಥವಾ 2π ಅಥವಾ ಅದ್ರ ಕೂಡಿ ಬಂದಿದೆ ಅಂತಂದಾಗ, ಓಕೆ, ಪೈ 2π 3π 4π 5π ಅಂತ ಬಂದಾಗ ಈ ಸೈನ್ ಎಕ್ಸ್ ಇದೇನದ ಸೈನ್ ಆಫ್ ಪೈ ಪ್ಲಸ್ ಎಕ್ಸ್ ಇದೇನು ಸೈನ್ ಎಕ್ಸ್ ಅಂತ ಬರ್ಕೊಂಡ್ಬಿಡಿ ಡೈರೆಕ್ಟ್. ಓಕೆ, ಸೊ ಇದು ಆಂಗಲ್ ಏನಿರುತ್ತೆ ಪೈ ಇಂದ ಕೂಡಿ ಬಂದಾಗ ಯಾವ ತರ ಪೈ ಅಥವಾ ಆಡ್ ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿ ಬಂದಾಗ ಇಲ್ಲಿ ಸೈನ್ ಐತೆ ಸೈನ್ ಎಕ್ಸ್ ಬರ್ಕೊಂಡ್ಬಿಡಿ ಡೈರೆಕ್ಟ್, ಇಲ್ಲಿ ಕಾಸ್ ಐತೆ ಕಾಸ್ ಎಕ್ಸ್ ಬರ್ಕೊಂಡ್ಬಿಡಿ. ಓಕೆ, ಈ ತರ ಇಲ್ಲಿ ಸೈನ್ ಆಫ್ ಪೈ ಮೈನಸ್ ಎಕ್ಸ್ ಐತೆ ದಟ್ ಈಸ್ ಸೈನ್ ಎಕ್ಸ್ ಬರ್ಕೊಂಡ್ಬಿಡಿ. ಓಕೆ, ಕಾಸ್ ಆಫ್ ಪೈ ಮೈನಸ್ ಎಕ್ಸ್ ಇಂದ ದಟ್ ಈಸ್ ಕಾಸ್ ಎಕ್ಸ್ ಬರ್ಕೊಂಡ್ಬಿಡಿ. ಓಕೆ, ಅದೇ ತರ ಇಲ್ಲಿ ಕಾಸ್ ಆಫ್ 2π ಮೈನಸ್ ಎಕ್ಸ್ ಬಂತ ದಟ್ ಈಸ್ ಸೈನ್ ಎಕ್ಸ್ ಬರ್ಕೊಂಡ್ಬಿಡಿ. ಅದೇ ತರ ಕಾಸ್ ಆಫ್ 2π ಮೈನಸ್ ಎಕ್ಸ್ ಅದು ಕಾಸ್ ಎಕ್ಸ್ ಬರ್ಕೊಂಡ್ಬಿಡಿ. ಇಲ್ಲಿ ಕಾಸ್ ಇದ್ರೆ ಕಾಸ್ ಬರ್ಕೋಬೇಕು, ಸೈನ್ ಇದ್ರೆ ಸೈನ್ ಬರ್ಕೋಬೇಕು. ಅಂದ್ರೆ ಸೈನ್ ಆಫ್ 2π ಪ್ಲಸ್ ಎಕ್ಸ್ ಸೈನ್ ಎಕ್ಸ್ ಬರ್ಕೊಂಡ್ಬಿಡಿ. ಅದೇ ತರ ಸೈನ್ ಆಫ್ 2π ಪ್ಲಸ್ ಎಕ್ಸ್ ಅಂತ ದಟ್ ಈಸ್ ಕಾಸ್ ಎಕ್ಸ್ ಅಂತ ಬರ್ಕೊಂಡು. ಬಟ್ ಇಲ್ಲಿ ಸೈನ್ ಏನ್ ಬರುತ್ತೆ, ಓಕೆ, ಇಲ್ಲಿ ಸೈನ್ ಏನ್ ಬರುತ್ತೆ ಅಂದ್ರೆ ಸೊ ಪೈ ಪ್ಲಸ್ ಎಕ್ಸ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ನಾನು ಚೆಕ್ ಮಾಡ್ಕೋ. ಪೈ ಪ್ಲಸ್ ಎಕ್ಸ್ ಅಂದ್ರೆ ಯಾವ ಕ್ವಾಡ್ರೆಂಟ್, ಇಲ್ಲಿಂದ ಇಲ್ಲಿಂದ ಪೈ ಪ್ಲಸ್ ಎಕ್ಸ್ ಯಾವ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ನಿಮಗೆ ಸೈನ್ ವ್ಯಾಲ್ಯೂ ಇರುತ್ತೆ, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ವ್ಯಾಲ್ಯೂ ಇರುತ್ತೆ ನೆಗೆಟಿವ್ ಇರುತ್ತೆ, ದಟ್ ಈಸ್ ನೆಗೆಟಿವ್. ಓಕೆ, ಅದೇ ತರ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದು ಪೈ ಪ್ಲಸ್ ಎಕ್ಸ್, ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ವ್ಯಾಲ್ಯೂ ಇರುತ್ತೆ ನೆಗೆಟಿವ್ ಇರುತ್ತೆ, ದಟ್ ಈಸ್ ನೆಗೆಟಿವ್. ಓಕೆ, ಸೊ ನೆಕ್ಸ್ಟ್ ಇದೇ ತರ ಸೊ ಸೈನ್ ಆಫ್ ಪೈ ಮೈನಸ್ ಎಕ್ಸ್, ಅಂದ್ರೆ ಯಾವ ಕ್ವಾಡ್ರೆಂಟ್, ಸೈನ್ ಆಫ್ ಪೈ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ, ಸೊ ಇಲ್ಲಿವರೆಗೆ ಪೈ ಬರುತ್ತೆ, ಮೈನಸ್ ಇಲ್ಲಿಂದ ಪೈ ಬರುತ್ತೆ, ಪೈ ಅಲ್ಲಿ ಮೈನಸ್ ಕಡಿಬೇಕು, ಮೈನಸ್ ಎಕ್ಸ್ ಕಡಿದ್ರೆ ಯಾವ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ ಸೈನ್ ವ್ಯಾಲ್ಯೂ ಏನು ಬರುತ್ತೆ ಪಾಸಿಟಿವ್ ಬರುತ್ತೆ, ದಟ್ ಈಸ್ ಪಾಸಿಟಿವ್. ಓಕೆ, ಅದೇ ತರ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ವ್ಯಾಲ್ಯೂ ಏನಿರುತ್ತೆ ದಟ್ ಈಸ್ ನೆಗೆಟಿವ್ ಬರುತ್ತೆ, ದಟ್ ಈಸ್ ನೆಗೆಟಿವ್. ಅದೇ ತರ ಇಲ್ಲಿ ನೋಡಿ 2π ಮೈನಸ್ ಎಕ್ಸ್ ಅಂದ್ರೆ ಅಲ್ಲಿ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ, ಸೊ ಇಲ್ಲಿಂದ 2π. ಓಕೆ, ಇಲ್ಲಿಂದ 2π ಅಲ್ಲಿ ಎಷ್ಟು ಕಳಿಬೇಕು, ಎಕ್ಸ್ ಕಳೆದ್ರೆ ಸ್ವಲ್ಪ ಬಂದು ಸೊ ಇಲ್ಲಿ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ವ್ಯಾಲ್ಯೂ ಏನಿರುತ್ತೆ ನೆಗೆಟಿವ್ ಇರುತ್ತೆ, ದಟ್ ಈಸ್ ನೆಗೆಟಿವ್. ನೆಕ್ಸ್ಟ್ ಅದೇ ತರ 2π ಮೈನಸ್ ಎಕ್ಸ್ ಅದು ಎಷ್ಟು ಕ್ವಾಡ್ರೆಂಟ್, ಸೊ ಅದು ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಿರುತ್ತೆ ಪಾಸಿಟಿವ್ ಇರುತ್ತೆ, ದಟ್ ಈಸ್ ನೆಗೆಟಿವ್. ಓಕೆ, ಸೊ ಅದೇ ತರ ಹಿಯರ್ ಸೈನ್ ಆಫ್ 2π ಪ್ಲಸ್ ಎಕ್ಸ್ ಅಂದ್ರೆ ಯಾವ ಕ್ವಾಡ್ರೆಂಟ್, ಇಲ್ಲಿಂದ ಇಲ್ಲಿವರೆಗೆ 2π ಪ್ಲಸ್ ಎಕ್ಸ್ ಯಾವ ಕ್ವಾಡ್ರೆಂಟ್, ದಟ್ ಈಸ್ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ ಸೈನ್ ವ್ಯಾಲ್ಯೂ ಏನಿರುತ್ತೆ ಪಾಸಿಟಿವ್ ಇರುತ್ತೆ, ದಟ್ ಈಸ್ ನೆಗೆಟಿವ್. ಅದೇ ತರ ಕಾಸ್ ಆಫ್ 2π ಪ್ಲಸ್ ಎಕ್ಸ್, ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ ಸೊ ಕಾಸ್ ವ್ಯಾಲ್ಯೂ ಏನಿರುತ್ತೆ ದಟ್ ಈಸ್ ಪಾಸಿಟಿವ್. ಈ ತರ ಇದು ಕನ್ವರ್ಷನ್ ಗೊತ್ತಿರಬೇಕು, ಈ ಕನ್ವರ್ಷನ್ ಗೊತ್ತಿದ್ರೆ ನೀವು ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡ್ತೀರಾ ಅಂತ ಅರ್ಥ. ಓಕೆ, ಸೊ ನಾವೇನ್ ನೋಡಿದ್ದೀವಿ, ಸೈನ್ ಆಫ್ ಪೈ ಪ್ಲಸ್ ಎಕ್ಸ್ ಇದ್ದಾಗ ಸೈನ್ ಇದ್ದಿದ್ದು ಸೈನೇ ಬರ್ಕೊಂಡ್ಬಿಡಿ. ಓಕೆ, ಅದೇ ಪೈ ಪ್ಲಸ್ ಎಕ್ಸ್ ಪೈ ಮೈನಸ್ ಎಕ್ಸ್ ಇದ್ದಾಗ ಸೈನ್ ಇದ್ದಿದ್ದು ಸೈನೇ ಬರ್ಕೊಂಡ್ಬಿಡು, ಇಲ್ಲಿ ಏನ್ ಆಂಗಲ್ ಇರುತ್ತೆ ಅದೇ ಆಂಗಲ್ ಬರ್ಕೊಂಡ್ಬಿಡು. ಓಕೆ, ಸೊ ನಮ್ಗೆ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ ಅಂತ ಹೇಳಿ ನೋಡ್ಕೊಂಡು ಇಲ್ಲಿ ಸೈನ್ ನ ಚೇಂಜ್ ಮಾಡ್ಕೊ. ಓಕೆ, ಸೊ ಇಷ್ಟು ಈಸಿಯಾಗಿ ಕಲೀರಿ. ಸೊ ಇದಾಯ್ತಾ, ಸೊ ಇದಾದ್ಮೇಲೆ ಇನ್ನೊಂದು ನಮ್ಗೆ ಆಂಗಲ್ ನಮ್ಗೆ ಡೈರೆಕ್ಟ್ ಆಗಿ ಈ ತರ ಪೈ ಪ್ಲಸ್ ಎಕ್ಸ್ ಪೈ ಮೈನಸ್ ಎಕ್ಸ್ ಕೊಟ್ಟಿರಲ್ಲ. ಓಕೆ, ನಮ್ಗೆ ಆಂಗಲ್ ಏನ್ ಕೊಟ್ಟಿರ್ತಾರೆ ಅಂದ್ರೆ ನಮ್ಗೆ ನೋಡಿ ಸಪೋಸ್ ನಮಗೆ 7π/6 ಅಂತ ಕೊಟ್ಟಿರ್ತಾನೆ, ದಟ್ ವಿ ಕ್ಯಾನ್ 7π/6 ಹೆಂಗ್ ಬರಿಬಹುದು ನಾನು, ಇಲ್ಲಿ ನೋಡಿ 6 ಗಿಂತ ಎಷ್ಟು ದೊಡ್ಡದಿದೆ ಇದು, 6 ಗಿಂತ ನಮ್ಗೆ ಏನಿದೆ 1 ದೊಡ್ಡದಿದೆ, ದಟ್ ಈಸ್ ವಿ ಕ್ಯಾನ್ ರೈಟ್ ಪೈ ಪ್ಲಸ್ 5/6. ಇಫ್ ಸಪೋಸ್ ಇಫ್ ದೇ ಹ್ಯಾವ್ ಗಿವನ್ 5π/6 5 ಗಿಂತ ಎಷ್ಟು ಕಡಿಮೆ ಇದೆ 1 ಕಡಿಮೆ ಇದೆ, ಸೊ ದಿಸ್ ವಿ ಕ್ಯಾನ್ ರೈಟ್ ಪೈ ಮೈನಸ್ 5/6 ಈ ತರ ಬರುತ್ತೆ. ಈಗ ನೋಡಿ ಇಟ್ ಈಸ್ ಮೇಡ್ ಅಪ್ ನಾವು ಸೊ ಮಲ್ಟಿಪಲ್ ಆಫ್ ಪೈ ಮತ್ತೆ π/6 ಬಂತ, ಇಲ್ಲಿ ಪೈ ಮೈನಸ್ 5/6 ಇಲ್ಲೇ ನೋಡಿ ಏನ್ ಬರಬೇಕು ಪೈ ಮೈನಸ್ 5/6 ಪೈ, ಸೊ ಪೈ ಪ್ಲಸ್ 5/6 ಪೈ ಮೈನಸ್ 5/6 ಆ ಫಾರ್ಮ್ಯಾಟ್ ಅಲ್ಲಿ ಬಂತ ನಮ್ಗೆ, ಆ ಫಾರ್ಮ್ಯಾಟ್ ಅಲ್ಲಿ ಬಂತು ಜಸ್ಟ್ ನೋಡಿ. ಸೊ 7π/6 ದಟ್ ಈಸ್ ಈಕ್ವಲ್ ಟು ಪೈ ಪ್ಲಸ್ 5/6. ಓಕೆ, ಸೊ 5π/6 ಯು ಕ್ಯಾನ್ ಇಟ್ ಆಸ್ ಪೈ ಮೈನಸ್ 5/6. ಅದೇ ತರ 3π/4. ಓಕೆ, 3π/4 ಹೆಂಗ್ ಬರೆಯೋದು, ಸೊ 4 ಗಿಂತ ಎಷ್ಟು ಕಡಿಮೆ 1 ಕಡಿಮೆ ಅಂತ, ಸೊ ದಟ್ ವಿ ಕ್ಯಾನ್ ಪೈ ಮೈನಸ್ 5/4 ಬರುತ್ತೆ. ಬೇಕಾದ್ರೆ ನೋಡಿ ಇದನ್ನ ಸಾಲ್ವ್ ಮಾಡಿ ವಾಪಸ್ ಆಗಿ 3π/4. ಅದೇ ತರ 5π/4 ವಿ ಕ್ಯಾನ್ ಇಟ್ ಆಸ್ ಪೈ ಪ್ಲಸ್ 5/4.
ಓಕೆ, ಈ ತರ ಕನ್ವರ್ಟ್ ಮಾಡಕ್ ಗೊತ್ತಿರ್ಬೇಕು. ಕನ್ವರ್ಟ್ ಮಾಡಕ್ ಗೊತ್ತಾದಾಗ ಈ ತರ ಬರುತ್ತೆ ಆಂಗಲ್. ಇಟ್ ಇಸ್ ಮೇಡ್ ಆಫ್ ಪೈ ಪ್ಲಸ್ ಪೈ ಬೈ 4 ಅಥವಾ ಪೈ ಮೈನಸ್ ಪೈ ಬೈ 4 ಈ ತರ ಇದೆನಾ. ಸೊ ಇಷ್ಟ ಆದ್ಮೇಲೆ ನಾವು ಡೈರೆಕ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಕ್ವಶನ್ಸ್ ಏನಿದೆ ನೋಡಿ. ಸೊ ಇಲ್ಲಿ ನೋಡಿ, ಕಾಸ್ ಇನ್ವರ್ಸ್ ಆಫ್ ಕಾಸ್ ಆಫ್ ಪೈ ಬೈ 6. ಕಾಸ್ ಪೈ ಬೈ 6 ಅಂದ್ರೆ 7 ಪೈ ಬೈ 6 ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ನಿಮಗೆ ಸೊ ಕಾಸ್ ಇನ್ವರ್ಸ್ ದ ರೇಂಜ್ ಏನಿದೆ, ಕಾಸ್ ಇನ್ವರ್ಸ್ ರೇಂಜ್ ಕಾಸ್ ಇನ್ವರ್ಸ್ ಆಫ್ x ದಟ್ ಈಸ್ ಹ್ಯಾಸ್ ಟು ಬಿ ಇನ್ ಬಿಟ್ವೀನ್ 0 ಇಂದ 180 ಡಿಗ್ರಿ ಮಾತ್ರ, ಅಥವಾ 0 ಇಂದ ಪೈ ಅಂದ್ರೆ 0 ಇಂದ 180 ಡಿಗ್ರಿ ಮಾತ್ರ ಇರ್ಬೇಕು. ಅವಾಗ ಮಾತ್ರ ನಾವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡೋಕೆ ಬರ್ಬೋದು. ಇದು ಎಷ್ಟು ಡಿಗ್ರಿ ಇದೆ ನೋಡಿ. ಫಸ್ಟ್ ಆಫ್ ಆಲ್ ಇದು 7 ಪೈ ಬೈ 6 ಅಂದ್ರೆ 7 ಇಂಟು ಪೈ ಅಂದ್ರೆ 180 ಡಿಗ್ರಿ ಡಿವೈಡೆಡ್ ಬೈ 6. ಓಕೆ, 6 1 ಜಾ 6 30. ಓಕೆ, ಸೊ ದಿಸ್ 210 ಡಿಗ್ರಿ. 210 ಡಿಗ್ರಿ ಏನಾಗುತ್ತೆ? ಸೊ 180 ಗೆ 0 ಇಂದ ಎಷ್ಟು ಡಿಗ್ರಿ? 0 ಇಂದ 180 ಡಿಗ್ರಿ ಒಳಗೆ ಇರಬೇಕು, 180 ಡಿಗ್ರಿ ಒಳಗೆ ಇರಬೇಕು. ಬಟ್ ಈ 210 ಡಿಗ್ರಿ ಮೋರ್ ದನ್ ಆಯ್ತಾ, ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡೋಕ್ಕಲ್ಲ. ಅದನ್ನ ಹೆಂಗ್ ಬರೀಬಹುದು ನಾವು? ಸೊ ದಿಸ್ ಕಾಸ್ ಇನ್ವರ್ಸ್ ಆಫ್ ಕಾಸ್ ಪೈ ಬೈ 6 ಹೆಂಗ್ ಬರೀಬಹುದು? 7 ಪೈ ಬೈ 6 ಹೆಂಗ್ ಬರೀಬಹುದು? ಕಾಸ್ ಆಫ್ ಪೈ ಪ್ಲಸ್ ಪೈ ಬೈ 6. ಓಕೆ, ಸೊ ಕಾಸ್ ಆಫ್ 7 ಪೈ ಬೈ 6 ಏನೇನ್ ಬರ್ತೀನಿ? ಕಾಸ್ ಆಫ್ ಪೈ ಪ್ಲಸ್ ಪೈ ಬೈ 6. ಈಗ ಜಸ್ಟ್ ನಾವು ಹೇಳಿದೆ ನಾನು. ಸೊ ಕಾಸ್ ಆಫ್ ಇಲ್ಲಿ ಮಲ್ಟಿಪಲ್ ಆಫ್ ಆಂಗಲ್ ಏನಿರುತ್ತೆ, ಮಲ್ಟಿಪಲ್ ಆಫ್ ಪೈ ಪ್ಲಸ್ ಸಮಥಿಂಗ್ ಏನೋ ಇದ್ದಾಗ ಇಲ್ಲಿ ಕಾಸ್ ಇದ್ದಿದ್ದು ಏನಾಗುತ್ತೆ? ದಟ್ ಈಸ್ ಕಾಸ್ ಪೈ ಬೈ 6 ಆಗುತ್ತೆ. ಓಕೆ, ಇಲ್ಲಿ ಬರ್ತಿದ್ದು ನೋಡಿ, ಯಾವಾಗಲೂ ಮಾಡ್ತಿದ್ದೆ ಕಾಸ್ ಆಫ್ ಪೈ ಪ್ಲಸ್ ಎಕ್ಸ್ ಇದೆ, ಏನಾಗ್ತಿತ್ತು? ಪೈ ಪ್ಲಸ್ ಎಕ್ಸ್ ಇದೆ, ಕಾಸ್ 6 ಆಗ್ತಿತ್ತಾ? ಅದೇ ಇಲ್ಲಿ ಎಕ್ಸ್ ಪ್ಲಸ್ ಇದೆ, ಪೈ ಬೈ 6 ಇದೆ, ಪೈ ಬೈ 6 ಬರ್ತಿದೆ. ಓಕೆ, ಇಷ್ಟ ಆಯ್ತಾ? ನೆಕ್ಸ್ಟ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇದೆ? ಪೈ ಪ್ಲಸ್ ಪೈ ಬೈ 6 ಅಂದ್ರೆ ಯಾವ ಕ್ವಾಡ್ರೆಂಟ್? ಸೊ ಇಲ್ಲಿಂದ ಪೈ ಪ್ಲಸ್ ಪೈ ಬೈ 6 ಅಂದ್ರೆ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ನಮಗೆ ಏನಿರುತ್ತೆ? ಟ್ಯಾನ್ ಮತ್ತೆ ಕಾಟ್ ಮಾತ್ರ ಪಾಸಿಟಿವ್. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಏನೇನು ಪಾಸಿಟಿವ್ ಇರ್ತವೆ? ಟ್ಯಾನ್ ಮಾತ್ರ ಕಾಟ್ ಇದ್ರೆ, ಅಂದ್ರೆ ಕಾಸ್ ಅಲ್ಲಿ ಏನಿರುತ್ತೆ? ಪಾಸಿಟಿವ್. ಕಾಸ್ ಅಲ್ಲಿ ಏನಿರುತ್ತೆ? ನೆಗೆಟಿವ್ ಇರುತ್ತೆ, ನೆಗೆಟಿವ್. Okay, cos inverse of pi by 6. Okay, now you just see cos inverse of cos pi by 6. Okay, cos pi by 6 value is to cos inverse of, okay, minus of cos pi by 6. Cos pi by 6 value is to cos pi by 6 value is ನಮಗೆ ಎಷ್ಟು ಬರುತ್ತೆ? that is √3/2. Okay, so now in more formula ನಾನು ಈಗ ಜಸ್ಟ್ ನಾವು ಬರ್ಸಿದೆ. ಏನು ಫಾರ್ಮುಲಾ ಅದು? so that is cos inverse of minus x that is equal to pi minus cos inverse of x. Okay, ಈಗ ನಾವು ಈ ಜಸ್ಟ್ ಬರ್ಸಿದ ಫಾರ್ಮುಲಾ ಹಿಂದೆ. ಸೊ cos inverse of minus x ಕೂಡ pi minus cos inverse x ಅದನ್ನೇ ಈ ತರ ಬರೀಬಹುದು. so which means cos inverse of ಏನಿದೆ? cos inverse of minus x ಇದೆ, that you can write as pi minus cos inverse of x. x plus ಏನಿದೆ? √3. okay, so pi you write as it is, minus you write as it is. cos ಯಾವ ವ್ಯಾಲ್ಯೂಗೆ √3/2 ಬರುತ್ತೆ? cos ಯಾವ ವ್ಯಾಲ್ಯೂಗೆ √3 ಬರುತ್ತೆ? that is pi by 6 ಗೆ √3 ಬರುತ್ತೆ. okay, so ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ pi minus pi by 6 ಏನು ಬರುತ್ತೆ? pi minus pi by 6 is that is pi by 6. okay, ಏನಿಲ್ಲ ಅಂದ್ರೆ 1 ಇರುತ್ತೆ. LCM ತಗೊಳ್ಳಿ. LCM ತಗೊಂಡ್ರೆ 1 and 6 LCM ಯಾರು ಮಾಡ್ತೀನಿ. 1 and 6 LCM ಏನಾಗುತ್ತೆ? that is 6 ಆಗುತ್ತೆ. 1 6 ಜಾ 6, 6 1 ಜಾ 6, this will become 6 pi minus pi. 6 minus pi ಅಂದ್ರೆ ಏನಾಗುತ್ತೆ? that is 5 pi by 6. ನಮ್ಮ 5 pi by 6 ಐತಾ? ಇಲ್ಲ. ಹಾಗಾದ್ರೆ 5 pi by 6 ನೋಡಿ. ಸೊ 5 pi by 6 ನ ಸಾಲ್ವ್ ಮಾಡ್ಕೊಂಡ್ರೆ 0 ಇಂದ 180 ಡಿಗ್ರಿ ಅಲ್ಲಿ ಬರುತ್ತೆ. 5 pi by 6 ನೋಡಬೇಕಾದ್ರೆ 5 into pi ಅಂದ್ರೆ ಎಷ್ಟು? 180 ಡಿಗ್ರಿ. 180 ಡಿಗ್ರಿ divided by 6. 6 1 ಜಾ 6 30 ಜಾ. okay, so that is, so 5 into 30 is actually 150 degree. 150 degree is between 0 ಇಂದ 180 ಡಿಗ್ರಿ ಒಳಗೆ ಇದೆ. okay, which means 5 pi by 6 ಅಂದ್ರೆ ಕರೆಕ್ಟ್ ಇದೆ ಅಂತ ಅರ್ಥ. okay, ಸೊ ನೀವು ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದ್ಸಲ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ನೀವು ರಿವರ್ಸ್ ಮಾಡ್ಕೊಂಡು ಓಕೆ ಸೊ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಅದೇ ತರ. ಸೊ ವಾಟ್ ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 2 pi by 3. ಓಕೆ, ಸೈನ್ ಇನ್ವರ್ಸ್ ಆಫ್ ಸೈನ್ ಆಫ್ 2 pi by 3. ಬಟ್ ನಮಗೆ ಇದು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಓಕೆ ಸರ್, ಕ್ಯಾನ್ಸಲ್ ಮಾಡಕ್ ಬರುತ್ತೆ ಅಂದ್ರೆ ಯಾವಾಗ ಬರುತ್ತೆ? ಯಾವಾಗ ನಮಗೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಎದ್ರೊಳಗೆ ಇರಬೇಕು. ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಷ್ಟು ಬಿಲಾಂಗ್ಸ್ ಟು ಮೈನಸ್ pi by 2 ಇಂದ pi by 2 ಒಳಗೆ ಇರಬೇಕು. ಮೈನಸ್ pi by 2 ಅಂದ್ರೆ pi by 2 ಅಂದ್ರೆ ಏನು? ಮೈನಸ್ 90 ಡಿಗ್ರಿ ಇಂದ 90 ಡಿಗ್ರಿ ಒಳಗಿದ್ದಾಗ ಮಾತ್ರ ನೀವು ಕ್ಯಾನ್ಸಲ್ ಮಾಡಕ್ ಬರುತ್ತೆ. ಇಲ್ಲಾಂದ್ರೆ ನೀವು ಕ್ಯಾನ್ಸಲ್ ಮಾಡಕ್ ಬರಲ್ಲ. ಓಕೆ, ನಮ್ಗೇನು? ಸೊ ನಮಗೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ 90 ಇಂದ 90 ಡಿಗ್ರಿ ಬಂದಾಗ ಅಂದ್ರೆ ಇದೇನು ಗೊತ್ತಾಗ ಇದನ್ನೇನಿರ್ಬೇಕು? ಮೈನಸ್ 90 ಇಂದ 90 ಡಿಗ್ರಿ ಒಳಗೆ ಬರಬೇಕು. ಆ ತರ ಮಾತ್ರ ನಮ್ಗೆ ಕ್ಯಾನ್ಸಲ್ ಮಾಡಕ್ ಬರುತ್ತೆ. ಫಸ್ಟ್ ಬರುತ್ತೆ ಅಲ್ಲ ನೋಡ್ಕೊಳ್ಳೋಣ. ಓಕೆ, ಫಸ್ಟ್ ಏನ್ ಮಾಡುತ್ತೆ? 2 pi by 3. 2 pi ಅಂದ್ರೆ ಎಷ್ಟು? 2 pi by 3 that is equal to 2 into pi value ಎಷ್ಟು? 180 ಡಿಗ್ರಿ divided by 3. ಓಕೆ, 3 1 360 ಇದೆ. ಎಷ್ಟಾಗುತ್ತೆ ಇದು? ಸೊ ದಟ್ ಈಸ್ 120 ಡಿಗ್ರಿ ಏನು? ಬಿಯಾಂಡ್ 90 ಡಿಗ್ರಿ. 120 ಡಿಗ್ರಿ ಅಂದ್ರೆ ಸೊ 90 ಡಿಗ್ರಿಗಿಂತ ಜಾಸ್ತಿ ಬರ್ತಿದೆ ಅಂದ್ರೆ ನಾವು ಕ್ಯಾನ್ಸಲ್ ಮಾಡಕ್ ಬರಲ್ಲ ಅಂತ ಅರ್ಥ. ಓಕೆ, ಬಟ್ ಹೆಂಗ್ ಕನ್ವರ್ಟ್ ಮಾಡ್ಬೇಕು ಇದನ್ನ? ಸೊ ಹೆಂಗ್ ಕನ್ವರ್ಟ್ ಮಾಡ್ಬೇಕಂದ್ರೆ ಸೊ ಸೈನ್ ಇನ್ವರ್ಸ್ ಆಫ್ ನಮ್ಗೆ ಸೈನ್ ಆಫ್ ಏನೇನ್ ಬರುತ್ತೆ? ಪೈ ಮೈನಸ್ ಪೈ.
2π/3 ಹೆಂಗ್ ಬರಿಬೋದು ನಾನು? ಸೊ ಪೈ ಮೈನಸ್ 3 ಕ್ಕಿಂತ ಎಷ್ಟು ಕಡಿಮೆ? 1 ಕಡಿಮೆ ಇತ್ತಾ? ಕಡಿಮೆ ಇದ್ದಾಗ ನಾನು ಪೈ ಮೈನಸ್ π/3 ಅಂತ ಬರ್ಕೋಬೇಕು. ಸೈನ್ ಇನ್ವರ್ಸ್ ಆಫ್ ಏನ್ ಬರುತ್ತೆ? ಪೈ ಮೈನಸ್ π/3 ಅಂತ ಬರ್ಕೊಳ್ಳಿ. ಓಕೆ, ಈಗ ನೋಡಿ ಸೈನ್ ಇನ್ವರ್ಸ್ ಯು ರೈಟ್ ಆಸ್ ಇಟ್ ಈಸ್. ಓಕೆ, ಸೈನ್ ಆಫ್ ಇದೇನ್ ಮಲ್ಟಿಪಲ್ ಆಫ್ ಪೈ ಐತಾ? ಮಲ್ಟಿಪಲ್ ಆಫ್ ಪೈ ಸೈನ್ ಇದು ಏನಾಗುತ್ತೆ? ಸೈನ್ ಪೈ ಮೈನಸ್ x ಇದೆ, ಪೈ ಸೈನ್ x ಆಗ್ತಿತ್ತು, ಇಲ್ಲಿ ಪೈ x ಪ್ಲಸ್ ಇದೆ, π/3 ಇದೆ, π/3 ಪೈ ಮೈನಸ್ π/3 ಅಂದ್ರೆ ಯಾವ ಕ್ವಾಡ್ರಂಟ್? ಪೈ ಮೈನಸ್ π/3 ಅಂದ್ರೆ ಸೊ ಇಲ್ಲಿಂದ ಏನಿರುತ್ತೆ? ಪೈ ಮೈನಸ್ π/3 ಅಂದ್ರೆ ಯಾವ ಕ್ವಾಡ್ರಂಟ್? ಸೆಕೆಂಡ್ ಕ್ವಾಡ್ರಂಟ್. ಓಕೆ, ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ನಮಗೆ ಸೈನ್ ವ್ಯಾಲ್ಯೂ ಏನಿರುತ್ತೆ? ಪಾಸಿಟಿವ್ ಇರುತ್ತೆ, ದಟ್ ಇಸ್ ರೈಟ್. ಜಸ್ಟ್ ನೀವು ನೋಡಿ ಸೈನ್ ಆಫ್ ಈಗ ಡೈರೆಕ್ಟ್ ಆಗಿ ಕ್ಯಾನ್ಸಲ್. ನಮ್ಗೆ ಏನ್ ಬಂತು? ಸೈನ್ ಇನ್ವರ್ಸ್ ಆಫ್ ಸೈನ್ π/3. ಓಕೆ, ಸೈನ್ ಇನ್ವರ್ಸ್ ಆಫ್ ಸೈನ್ π/3 ಈಗ ಕ್ಯಾನ್ಸಲ್ ಮಾಡಕ್ ಬರುತ್ತೆ. ಯಾಕೆ ಹೇಳಿ? ಸೊ π/3 ಅನ್ನೋದೇನು? ಆಂಗಲ್ ಎಷ್ಟು? π/3 ಅಂದ್ರೆ 60 ಡಿಗ್ರಿ. 60 ಡಿಗ್ರಿ ಮೈನಸ್ 90 ಇಂದ 90 ಡಿಗ್ರಿ ಒಳಗೆ ಬರುತ್ತಲ್ಲ. ಓಕೆ, ವಿಚ್ ಮೀನ್ಸ್ ಬರುತ್ತೆ ಅಂದ್ರೆ ಸೈನ್ ಇನ್ವರ್ಸ್ ಸೈನ್ ಕ್ಯಾನ್ಸಲ್ ಮಾಡಬಹುದು. ಸೊ ದಿಸ್ ವಿಲ್ ಬಿಕಮ್ ಔಟ್ π/3. ಆನ್ಸರ್ ಏನ್ ಬರುತ್ತೆ ನಮಗೆ? π/3. ಸೊ ನಮಗೆ π/3 ರೈಟ್. ಓಕೆ, ಸೊ ಎಷ್ಟು ನೋಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ? ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ tan ಇನ್ವರ್ಸ್ ಆಫ್ tan ಆಫ್ sin π/6. ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ tan ಇನ್ವರ್ಸ್ ಆಫ್ sin π/6. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಗೆ ರೇಂಜ್ ಏನು? tan ಇನ್ವರ್ಸ್ ಆಫ್ x ಇನ್ ರೇಂಜ್ ಏನು? tan ಇನ್ವರ್ಸ್ ಆಫ್ x ಇನ್ ರೇಂಜ್ tan ಇನ್ವರ್ಸ್ ಆಫ್ x ಇನ್ ರೇಂಜ್ ದಟ್ ಈಸ್ ರೇಂಜ್ ಏನು ಬರುತ್ತೆ ಅಂದ್ರೆ ದಟ್ ಈಸ್ ಏನು? -π/2 ಇಂದ ಅಂದ್ರೆ ಏನು? -90 ಡಿಗ್ರಿ ಇಂದ 90 ಡಿಗ್ರಿ ಒಳಗೆ ಬರುತ್ತೆ. ಓಕೆ, ಸೊ tan ಇನ್ವರ್ಸ್ ಆಫ್ x ಇನ್ ರೇಂಜ್ ಏನು? -90 ಡಿಗ್ರಿ ಇಂದ 90 ಡಿಗ್ರಿ ಒಳಗೆ ಬರಬೇಕು. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಪೆನ್ ಚೇಂಜ್ ಮಾಡೋಣ, ಚೆನ್ನಾಗಿ ಬರುತ್ತೆ. ಸೊ -90 ಡಿಗ್ರಿ ಇಂದ 90 ಡಿಗ್ರಿ ಒಳಗಿರ್ಬೇಕು ನಮ್ಗೆ ರೇಂಜ್. ಓಕೆ, ಇಷ್ಟಿದ್ದಾಗ ಮಾತ್ರ ನಾವು ಇದನ್ನ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. ಓಕೆ, ಸೊ ನಮಗೆ ಡೈರೆಕ್ಟ್ ಆಗಿ ಅಂದ್ರೆ ಈ 7π/6 ಎಷ್ಟು ಒಂದು ವ್ಯಾಲ್ಯೂ ನೋಡಿ. 7 ಇಂಟು π/6 ಅಂದ್ರೆ ಎಷ್ಟು? 7π/3 180 ಡಿಗ್ರಿ ಡಿವೈಡೆಡ್ ಬೈ 6. 6 1 6 30 ಎಷ್ಟು ಬಂತು? 210 ಡಿಗ್ರಿ. 210 ಡಿಗ್ರಿ ಅಂದ್ರೆ ಏನು? 210 ಡಿಗ್ರಿ ಇಸ್ ಮೋರ್ ದನ್ ಎಷ್ಟು ಬಂತು? 210 ಡಿಗ್ರಿ ಇಸ್ ಮೋರ್ ದನ್ 90 ಡಿಗ್ರಿ. ಅದಕ್ಕೋಸ್ಕರ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಕ್ ಬರಲ್ಲ ಅಂತ ಅರ್ಥ. ಓಕೆ, ಸೊ ಅದಕ್ಕೆ ಏನ್ ಮಾಡೋಣ? ಈ -90 ಇಂದ 90 ಡಿಗ್ರಿಯಲ್ಲಿ ಕನ್ವರ್ಟ್ ಮಾಡ್ಕೊಂಡು ಆಮೇಲೆ ಕ್ಯಾನ್ಸಲ್ ಮಾಡಿ. ಓಕೆ, ಏನ್ ಮಾಡ್ಬೇಕು? -90 ಡಿಗ್ರಿಯಿಂದ 90 ಡಿಗ್ರಿಯಲ್ಲಿ 7π/6 ಏನ್ ಮಾಡಬೇಕು? -90 ಡಿಗ್ರಿಯಿಂದ 90 ಡಿಗ್ರಿಯಲ್ಲಿ ಒಳಗೆ ಬರಂಗ್ ಮಾಡ್ಕೊಂಡು ಆಮೇಲೆ ನಾವು ಕ್ಯಾನ್ಸಲ್ ಮಾಡ್ಕೋಬಹುದು. ಓಕೆ, ಸೊ ನಾವೇನ್ ಮಾಡೋದು? tan ಇನ್ವರ್ಸ್ ಆಫ್ tan ಆಫ್ ಸೊ 7π/6 ನ ಹೆಂಗ್ ಬರಿಬಹುದು ನಾವು? 7π/6 ಸೆಕೆಂಡ್ ಇಟ್ ಆಸ್ π ಪ್ಲಸ್ π/6. ಓಕೆ, ಸೊ π ಪ್ಲಸ್ ಏನ್ ಬರಬಹುದು? π ಪ್ಲಸ್ π/6 ಬರಿಬಹುದು. ಓಕೆ, ಸೊ tan ಯು ರೈಟ್ ಆಸ್ ಇಟ್ ಇಸ್. ನೋಡಿ ಇಟ್ ಇಸ್ ಮಲ್ಟಿಪಲ್ ಆಫ್ π ಹೌದಲ್ಲ? ಸೊ ಮಲ್ಟಿಪಲ್ ಆಫ್ π ಇದ್ರೆ tan ಇದ್ದು tan ಆಗುತ್ತೆ. ಸೊ ದಟ್ ಇಸ್ tan π/6 ಆಗುತ್ತೆ. ಓಕೆ, tan π/6. ಸೊ π ಪ್ಲಸ್ π/6 ಯಾವ ಕ್ವಾಡ್ರಂಟ್ ನೋಡ್ಕೋಬೇಕು? π ಪ್ಲಸ್ π/6 ಅಂದ್ರೆ ಇಲ್ಲಿಂದ ಇಲ್ಲಿರೋ π ಪ್ಲಸ್ π/6 ಅಂದ್ರೆ ಥರ್ಡ್ ಕ್ವಾಡ್ರಂಟ್. ಥರ್ಡ್ ಕ್ವಾಡ್ರಂಟ್ ಅಲ್ಲಿ ನಮಗೆ ಏನಿರುತ್ತೆ? ಥರ್ಡ್ ಕ್ವಾಡ್ರಂಟ್ tan ವ್ಯಾಲ್ಯೂ ಏನಿರುತ್ತೆ? ಪಾಸಿಟಿವ್ ಅಂತ, ದಟ್ ಇಸ್ ರೇಟೆಡ್ ಪಾಸಿಟಿವ್ ಒನ್. ಓಕೆ, ನೌ ದಿಸ್ ಇಸ್ tan ಇನ್ವರ್ಸ್ ಆಫ್ tan. ಸೊ π/6 ಅಂದ್ರೆ ಎಷ್ಟು ಹೇಳಿ? π/6 ಇಸ್ ನಥಿಂಗ್ ಬಟ್ 30 ಡಿಗ್ರಿ. 30 ಡಿಗ್ರಿ -90 ಇಂದ 90 ಡಿಗ್ರಿ ಒಳಗಡೆ ಬರ್ತಿಲ್ಲ. -90 ಇಂದ 90 ಡಿಗ್ರಿ ಒಳಗಡೆ ಬರ್ತಿದೆ. ಡೈರೆಕ್ಟ್ ಆಗಿ ನಾವು tan ಇನ್ವರ್ಸ್ tan ಕ್ಯಾನ್ಸಲ್ ಮಾಡ್ಕೊಂಡು ಒಳ್ಳೆಯದೇ ನಮಗೆ. ಸೊ π/6. So this is what the answer. 5/6 na answer. This is the correct answer. Okay, just note down. Next question ನೋಡೋಣ. Okay, next question ಏನಿದೆ? fill in the blanks ಇದೆ. Okay, so ನಾನು ಒಂದು fill in the blanks question ಕೇಳ್ತಾರೆ ಅಂತ ಹೇಳಿದೀನಿ. ಈ questions ಅಲ್ಲಿ ಈ ತರ ಕೇಳ್ತಾರೆ. ಫಸ್ಟ್ ಫುಲ್ ನಾರ್ಮಲ್ ಆಗಿ fill in the blanks ಈ ತರ ಎಲ್ಲ ಕೇಳಲ್ಲ, ಇದೇ ಚಾಪ್ಟರ್ ಇಂದ ಕೇಳಲ್ಲ, ಬಟ್ ಡಿಫರೆಂಟ್ ಚಾಪ್ಟರ್ ಇಂದ ಕೇಳ್ತಾನೆ. ಓಕೆ, ಇದನ್ನ ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಸಣ್ಣದು ಕಾಣ್ತಿದೆ. ಬ್ಯಾಡ್ ತಡಿ, ಸಣ್ಣದೇ ಇರಲಿ, ಬಿಕಾಸ್ ಇದು ಸಾಲ್ವ್ ಮಾಡಕ್ ಬೇಕಾಗುತ್ತೆ. ಓಕೆ, ಸೊ ನಮಗೆ ಇಲ್ಲಿ ನೋಡಿ ಕೊಸಿಕೆಂಟ್ ಇನ್ವರ್ಸ್ ಆಫ್ 2. ಕೊಸಿಕೆಂಟ್ ಆಫ್, ಸೊ ನಮ್ಗೆ ಏನ್ ಕೇಳಿದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕೊಸಿಕೆಂಟ್ ವ್ಯಾಲ್ಯೂ ಆಫ್ 2. ಕೊಸಿಕೆಂಟ್ ಯಾವ ವ್ಯಾಲ್ಯೂಗೆ ನಮಗೆ 2 ಬರುತ್ತೆ ಹೇಳಿ? ಕೊಸಿಕೆಂಟ್ ಯಾವ ವ್ಯಾಲ್ಯೂ 2 ಬರುತ್ತೆ ನಮಗೆ? ಸೊ π/6 ಗೆ ಡೈರೆಕ್ಟ್ ಆಗಿ π/6 ಬರೋದಾ? ಸೊ ದಿಸ್ ಕೆನ್ ಅಸ್ π/6 ಗೆ ನಮಗೆ ಏನ್ ಬರುತ್ತೆ? ಸೊ ನಮಗೆ π/6 ಗೆ ಕೊಸಿಕೆಂಟ್ 2 ಬರುತ್ತೆ. ಓಕೆ, ಸೊ ನಮಗೆ ಇದೇ ತರ tan ಯಾವ ವ್ಯಾಲ್ಯೂಗೆ? ಸೊ ಯು ನೋ ದಟ್ tan ಇನ್ವರ್ಸ್ ಆಫ್ -6 ವಿ ಕ್ಯಾನ್ ರಿಟ್ ಆಸ್ tan ಇನ್ವರ್ಸ್ ಆಫ್ -6 ನ ಏನು ಬರುತ್ತೆ? ದಟ್ ಈಸ್ ಮೈನಸ್ tan ಇನ್ವರ್ಸ್ ಆಫ್ x. ಓಕೆ, ಅಲ್ಲಿ ಏನಿದೆ? tan ಇನ್ವರ್ಸ್ ಆಫ್ -1 ಇದೆ. ಸೊ tan ಇನ್ವರ್ಸ್ ಆಫ್ -1 ಹೆಂಗ್ ಬರಿಬಹುದು ನಾನು? ದಟ್ ಈಸ್ ಮೈನಸ್ ಆಫ್ tan ಇನ್ವರ್ಸ್ ಆಫ್ 1. ಓಕೆ, ಸೊ ಮೈನಸ್ ಯು ರೈಟ್ ಆಸ್ ಇಟ್ ಈಸ್. tan ಇನ್ವರ್ಸ್ ಆಫ್ 1 ಅಂದ್ರೆ ಎಷ್ಟು? tan ಇನ್ವರ್ಸ್ ಆಫ್ 1 ಇಸ್ ನಥಿಂಗ್ ಬಟ್ ದಟ್ ಈಸ್. ಓಕೆ, ನಮಗೆ tan ಇನ್ವರ್ಸ್ ಆಫ್ 1 ಅಂದ್ರೆ ಎಷ್ಟು ಆಗುತ್ತೆ? ಮೈನಸ್, ದಟ್ ಈಸ್ π/4. then ಆಗುತ್ತೆ ದಿಸ್ ಇಸ್ -5. ಓಕೆ, ಅದೇ ತರ ಇಲ್ಲಿ tan ಇನ್ವರ್ಸ್ ಆಫ್ -√3 ಮೈನಸ್ ಹೊರಗೆ ಹಾಕ್ಬಿಟ್ಟು ಈಗ ಜಸ್ಟ್ ಮಾಡಿದ್ನಿ, ಎಲ್ಲ ಮಾಡಿದ್ನಿ, ಡೈರೆಕ್ಟ್ ಮಾಡಿದ್ನಿ. ಅದೇ ತರ ಇದನ್ನ ಮಾಡ್ಬೋದು, ಮೈನಸ್ ಹೊರಗೆ ಹಾಕೊಂಬಿಡಿ. ಸೊ tan ಇನ್ವರ್ಸ್ ಆಫ್
ಮೈನಸ್ ಹೊರಗಡೆ ಟ್ಯಾನ್ ರೂಟ್ 3. ಟ್ಯಾನ್ ರೂಟ್ 3 ವ್ಯಾಲ್ಯೂ ಎಷ್ಟು ಬರ್ತದೆ? ಟ್ಯಾನ್ ರೂಟ್ 3 ವ್ಯಾಲ್ಯೂ ದಟ್ ಈಸ್ 5/3. ಮತ್ತೆ ಚೆಕ್ ಮಾಡಿ ಎಲ್ಲ ಇದಾಗಲಿ. ಅದೇ -5/3 ಬಂತು, -5/4 ಬಂತು, 5/6 ಬಂತು. ಓಕೆ, ಸೈನ್ ಇನ್ವರ್ಸ್ ಆಫ್ 1/√2. ಸೈನ್ ಯಾವ ವ್ಯಾಲ್ಯೂಗೆ ನಮಗೆ 1/√2 ಬರುತ್ತೆ? ಸೊ 5/4 ಗ ಸೊ ಡೈರೆಕ್ಟ್ 5/4 ಗೆ ನಮಗೆ 5/4 ಬಂತ. ನೆಕ್ಸ್ಟ್ ಏನು? ಕಾಸ್ ಇನ್ವರ್ಸ್ ಆಫ್ 1. ಕಾಸ್ ಇನ್ವರ್ಸ್ ಆಫ್ 1 ಯಾವಾಗ ಬರ್ತದೆ? ಸೊ ನಮಗೆ ಕಾಸ್ ವ್ಯಾಲ್ಯೂ ಇದು ಎಕ್ಸ್. ಸೊ ಕಾಸ್ ವ್ಯಾಲ್ಯೂ 0 ತಗೊಂಡಾಗ 1 ಬರ್ತಾ. ಸೊ ದಟ್ ಈಸ್ ಕಾಸ್ ವ್ಯಾಲ್ಯೂ 0 ತಗೊಂಡಾಗ 1 ಬರುತ್ತೆ. ಡೈರೆಕ್ಟ್ ಆಗಿ ಎಲ್ಸೆಪ್ಷನ್ ನಾ ಡೈರೆಕ್ಟ್ ಆಗಿ ಮಾಡ್ತಿದ್ದೀನಿ. ಹೆಂಗಂದ್ರೆ ಹೇಳಿ, ಸೊ ಕಾಸ್ ಇನ್ವರ್ಸ್ ಆಫ್ 1 ಐತಾ. ಕಾಸ್ ಇನ್ವರ್ಸ್ ಆಫ್ 1 ಹೆಂಗ್ ಬರೀಬಹುದು ನಾನು? ಕಾಸ್ ಇನ್ವರ್ಸ್ ಆಫ್ ಕಾಸ್ ಯಾವ ವ್ಯಾಲ್ಯೂ ನಮ್ಗೆ 1 ಬರುತ್ತೆ? ಕಾಸ್ 0 ವ್ಯಾಲ್ಯೂ ನಮ್ಗೆ ಬರುತ್ತೆ. ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಒಟ್ಟಿಗೆ 0. ಅದನ್ನೇ ಈ ತರ ಎಲ್ಲ ಈ ತರನೇ ಬರ್ತಿದ್ದೀನಿ. ಓಕೆ, ಇಷ್ಟೇ ನೋಡಿ. ಇಷ್ಟು ಮಾಡಿದ್ರೆ ನಿಮ್ಗೆ 1 ಮಾರ್ಕ್ಸ್ ಬರ್ತವೆ. ಇಷ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಇದೇ ತರ ನೋಡಿ. ನೆಕ್ಸ್ಟ್ ಕ್ವೆಶ್ಚನ್ಸ್ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ಅಂದ್ರೆ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಏನಿದೆ ನಮಗೆ? ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ 2 ಡಿವೈಡೆಡ್ ಬೈ √3. ಸೀಕೆಂಟ್ ಇನ್ವರ್ಸ್ ಆಫ್ 2 ಡಿವೈಡೆಡ್ ಬೈ 2. ಸೀಕೆಂಟ್ ಯಾವ ವ್ಯಾಲ್ಯೂಗೆ 2 ಡಿವೈಡೆಡ್ ಬೈ √3 ಬರುತ್ತೆ ಹೇಳಿ? ಓಕೆ, ಸೀಕೆಂಟ್ ಯಾವ ವ್ಯಾಲ್ಯೂಗೆ 2 ಡಿವೈಡೆಡ್ ಬೈ √3 ಬರುತ್ತೆ ಅಂದ್ರೆ ದಟ್ ಈಸ್ 5/6 ಗೆ ಬರುತ್ತೆ. ಓಕೆ, ಸೊ 5/6 ಗೆ ಸೀಕೆಂಟ್ 2 ಡಿವೈಡೆಡ್ ಬೈ √3 ಬರುತ್ತೆ. ಅದಕ್ಕೆ ಸೀಕೆಂಟ್ ಇನ್ವರ್ಸ್ ಸೀಕೆಂಟ್ ಕ್ಯಾನ್ಸಲ್ ಆಗುತ್ತೆ ಡೈರೆಕ್ಟ್ ಆಗಿ. ಸೊ ನೀವೇನ್ ಮಾಡಿ 5/6 ಅಂತ ಬರ್ಕೊಂಡಿ. ಓಕೆ, ಅದೇ ತರ ಕಾಸ್ ಇನ್ವರ್ಸ್ ಆಫ್ 1/2. ಕಾಸ್ ಇನ್ವರ್ಸ್ ಆಫ್ 1 ಡೈರೆಕ್ಟ್ ಆಗಿ ಮಾಡ್ತಿದ್ದೀನಿ ನಾನು. ಓಕೆ, ಸೊ ಕಾಸ್ ಇನ್ವರ್ಸ್ ಆಫ್ 1/2. ಕಾಸ್ ಇನ್ವರ್ಸ್ ನೀವು ಡೈರೆಕ್ಟ್ ಆಗಿ ಮಾಡ್ತಾ ಇರ್ತಾ ನೋಡಿ. ಕಾಸ್ ಇನ್ವರ್ಸ್ ಆಫ್ 1/2. ಕಾಸ್ ಯಾವ ವ್ಯಾಲ್ಯೂಗೆ 1/2 ಬರುತ್ತೆ? ನಮಗೆ ಕಾಸ್ 5/3 ಗೆ ನಮ್ಗೆ 1/2 ಬರುತ್ತೆ. ಕಾಸ್ ಇನ್ವರ್ಸ್ ಕಾಸ್ ಕ್ಯಾನ್ಸಲ್ ಮಾಡಿ ನಮ್ಗೆ ಏನ್ ಬರುತ್ತೆ? 5/3. ಓಕೆ, ಅದೇ ತರ ನಮಗೆ ಕಾಸ್ ಇನ್ವರ್ಸ್ ಆಫ್ so cos inverse of -1/√2. So first of all you should know that cos inverse of -x that is equal to ಏನು? pi minus cos inverse of x ಅಂತ ಹೇಳಿದೆ. ಓಕೆ, ಅದೇ ತರ ಇಲ್ಲಿ cos inverse of ಏನಿದೆ ನಮಗೆ -1/√2 ಇದೆ. -1/√2 that is equal to pi minus of cos inverse of 1/√2. Okay, so now ಏನ್ ಮಾಡಿ? so this pi you write as it is, minus you write as cos ಯಾವ ವ್ಯಾಲ್ಯೂಗೆ 1/√2 ಇರುತ್ತೆ. ಓಕೆ, ದಟ್ ಈಸ್ 5/4. cos ಯಾವ ವ್ಯಾಲ್ಯೂಗೆ 1/√2 ಇರುತ್ತೆ? ದಟ್ ಈಸ್ 5/4. ಇದನ್ನ ಸಾಲ್ವ್ ಮಾಡಿದಾಗ ಏನಾಗುತ್ತೆ? ಇದನ್ನ ಸಾಲ್ವ್ ಮಾಡಿದಾಗ ದಟ್ ಈಸ್ 3/4. ಏನಿಲ್ಲ 1 ಇರುತ್ತೆ, LCM ತಗೊಳ್ಳಿ 4 ಆಗುತ್ತೆ. 1 4 * 4, 4 1 * 4, this will become 4pi - 1. that is equal to 4pi - pi. 4pi - pi ಅಂದ್ರೆ ಎಷ್ಟಾಗುತ್ತೆ? ದಟ್ ಈಸ್ 3pi/4. ಓಕೆ, 3pi/4 ನಮಗೆ ಇದೆನಾ? 3pi/4 ಆನ್ಸರ್ 3pi/4 ಎಸ್ ಇದೆ. ಓಕೆ, 3pi/4 ಇದು ನೋಡಿ. ಇಲ್ಲೇನಿದೆ? ಸೊ ಈ ಕ್ವಶನ್ ನೋಡಿ, tan ಇನ್ವರ್ಸ್ ಆಫ್ tan 3pi/4 ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಕ್ ಬರುತ್ತಾ? ಇಲ್ಲ ಸರ್. ಓಕೆ, ಸೊ tan ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಕ್ ಬರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಣ್ಣ ಮಾಡ್ಕೊಂಡು ಫಸ್ಟ್. ಓಕೆ, ಬೆಟರ್. ಸೊ ಬರೋದು ಇಷ್ಟೇ ಇರಲಿ. ಓಕೆ, ಸೊ ನಮಗೆ tan ಇನ್ವರ್ಸ್ ಆಫ್ tan 3pi/4, tan ಇನ್ವರ್ಸ್ ಆಫ್ tan 3pi/4. ಓಕೆ, ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಕ್ ಬರುತ್ತಾ ಇಲ್ಲ ಸರ್ ಇದನ್ನ? ಸೊ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಕ್ ಬರುತ್ತಾ ಇಲ್ಲ ಅಂದ್ರೆ ಸೊ ನಾವ್ ಹೆಂಗ್ ಚೆಕ್ ಮಾಡ್ಬೇಕಂದ್ರೆ, ಸೊ ನಮ್ಗೆ 3pi/4 ಎಷ್ಟು? ಫಸ್ಟ್ ಆಫ್ ಆಲ್ tan ಇನ್ವರ್ಸ್ ವ್ಯಾಲ್ಯೂ, tan ಇನ್ವರ್ಸ್ ರೇಂಜ್ ಏನು? ಸೊ tan ಇನ್ವರ್ಸ್ ಆಫ್ x that is belong to ಎಷ್ಟಿಂದ ಕೂಡ -5/2 ಇಂದ -5/2 ಇಂದ 5/2 ಒಳಗೆ ಬರ್ಬೇಕು ನಮ್ಗೆ. -5/2 ಇಂದ 5/2 ಒಳಗೆ ಬಂದಾಗ ಸೊ ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡಬಹುದು. 3pi/4 ಎಷ್ಟು ನೋಡಿ? ಆಂಗಲ್ 3 × 5/3 ಅಂದ್ರೆ 5 ಅಂದ್ರೆ 180 ಡಿಗ್ರಿ ಡಿವೈಡೆಡ್ ಬೈ 4. ಓಕೆ, 4 2 2 * 290 * 2 1 * 245. 45 × 3 ಮಾಡಿದ್ರೆ ಎಷ್ಟು ಅಂದ್ರೆ 135 ಬರುತ್ತೆ. ಓಕೆ, 135 ಮೋರ್ ದನ್ 90 ಡಿಗ್ರಿ ಹೌದಲ್ಲ? ಅಂದ್ರೆ ಬರಲ್ಲ. 90 ಡಿಗ್ರಿಗಿಂತ ಜಾಸ್ತಿ ಆಗುತ್ತೆ. ನಮ್ಗೆ ಏನ್ ಬರಬೇಕು? -90 ಇಂದ 90 ಡಿಗ್ರಿ ಮಾತ್ರ ಬಂದಾಗ ನಾವು ಕ್ಯಾನ್ಸಲ್ ಮಾಡಕ್ ಬರುತ್ತೆ. ಓಕೆ, ಅಂದ್ರೆ ಕ್ಯಾನ್ಸಲ್ ಮಾಡಕ್ ಬರುತ್ತೆ. ಅದನ್ನೇನ್ ಮಾಡಿ ಇದನ್ನ ಕನ್ವರ್ಟ್ ಮಾಡ್ಬೇಕು. ಅಂದ್ರೆ ಹೆಂಗ್ ಕನ್ವರ್ಟ್ ಮಾಡ್ತೀರಾ? ಸೊ tan ಇನ್ವರ್ಸ್ ಆಫ್ tan ಆಫ್ pi - pi/4. ಓಕೆ, ಇದು ಎಷ್ಟಕ್ಕಿಂತ ಕಡಿಮೆ ಇದೆ? 4 ಗಿಂತ 1 ಕಡಿಮೆ ಇದೆ. ಅದಕ್ಕೋಸ್ಕರ pi - pi/4 ಅಂತ ಬರ್ಕೊಳ್ಳಿ. ಓಕೆ, ಈಗ ನೋಡಿ tan ಆಫ್ pi - pi/4. ಸೊ ಇಟ್ ಈಸ್ ಮಲ್ಟಿಪಲ್ ಆಫ್ pi ಇದ್ದಾಗ tan ಏನಾಗುತ್ತೆ? tan pi/4 ಆಗುತ್ತೆ. tan pi/4 ಬರ್ಕೊಳ್ಳಿ. ಓಕೆ, ಸೊ ಯಾವ ಕ್ವಾಡ್ರೆಂಟ್? ಓಕೆ, ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ tan ಆಫ್ ಇದು pi - pi/4 ಯಾವ ಕ್ವಾಡ್ರೆಂಟ್? pi - pi/4 ಅನ್ನೋದು ಇಲ್ಲಿಂದ ಎಲ್ಲ pi ಮೈನಸ್ pi/4 ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ tan ಅಲ್ಲಿ ಇರುತ್ತೆ, ನೆಗೆಟಿವ್ ಇರುತ್ತೆ. ದಟ್ ಈಸ್ ಯು ರೈಟ್ ಇಟ್ ನೆಗೆಟಿವ್. ಓಕೆ, ದಟ್ ಈಸ್ tan ಇನ್ವರ್ಸ್ ಆಫ್ minus tan pi/4. ಓಕೆ, ಈಗ ನಾವು ಮೈನಸ್ ತಗೋಬೇಕಾ? ವೈ? ಬಿಕಾಸ್ tan ಇನ್ವರ್ಸ್ ಆಫ್ -x we can write as minus tan inverse of x. tan inverse of -x we can write as minus tan inverse minus ಬರುತ್ತೆ minus of tan inverse of, so tan inverse of tan pi/4.
Okay, so tan inverse tan cancel what you left with -5. Okay, this is what the answer for this question, -5. -5/4 ಆಯ್ತಾ? ಓಕೆ ಇಲ್ಲ, -5/4 ಇಲ್ಲ ಅಂದ್ರೆ ನಾನೇನೋ ತಪ್ಪು ಮಾಡಿದ್ದೀನಿ, ತಪ್ಪು ಬರ್ಕೊಂಡಿದ್ದೀನಿ. ಇದನ್ನು -5/4 ಇರ್ಬೇಕಿತ್ತು. ಓಕೆ, -5/4 ಇರಬೇಕಿತ್ತು. ನಾನು ಏನು ಬರ್ತೀನಿ ಇಲ್ಲಿ +5/4 ಅಂತ ಬರ್ಕೊಂಡಿದ್ದೀನಿ, ತಪ್ಪು ಬರ್ಕೊಂಡಿದ್ದೀನಿ. ಇಲ್ಲಿ ದಿಸ್ ಚೇಂಜ್ ಇತ್ತು. ಓಕೆ, ಅದೇ ತರ sin of 1. ಓಕೆ, sin of 1 ಅಂದ್ರೆ ಏನು? sin of 1 is nothing but it is sin inverse of 1. sin inverse of 1, sin ಯಾವ ವ್ಯಾಲ್ಯೂಗೆ 1 ಇರುತ್ತೆ ಹೇಳಿ? ಸೊ ದಟ್ ಈಸ್ 5/2. sin 5/2 ಗೆ ನಮಗೆ 1 ಇರುತ್ತೆ. ಸೊ ನಮಗೆ sin inverse of sin 1 ವ್ಯಾಲ್ಯೂ ಏನು ಬರಬೇಕು? sin 5/2. ಓಕೆ, sin 5/2. ಸೊ sin inverse sin get cancel, what will be 5. ಸೊ ಇಷ್ಟು ಮಾಡಿದ್ರೆ ನಿಮಗೆ ಸೊ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಲ್ಲಿ ಒಂದು ಕ್ವೆಶ್ಚನ್ ಬರುತ್ತೆ ನಮಗೆ, ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಒಂದು ಕ್ವೆಶ್ಚನ್ ಬರುತ್ತೆ ನೋಡಿ. ಸೊ ಇವೆಲ್ಲ ಕ್ವೆಶ್ಚನ್ಸ್ ನೀವು ಕಾನ್ಸೆಪ್ಟ್ ವೈಸ್ ಅರ್ಥ ಮಾಡ್ಕೊಂಡು ಮಾಡಬೇಕು. ಒನ್ಸ್ ಬೇಕಾದ್ರೆ ಕಾಪಿ ಮಾಡ್ಕೊಂಡು ಬಂದೆ. ಸೊ ಇಷ್ಟು ಕ್ವೆಶ್ಚನ್ ಸಾಲ್ವ್ ಮಾಡಿದ್ರೆ ಆರಾಮಾಗಿ ನೋಡಿ, ಸೊ ಆರಾಮಾಗಿ ನೀವು ಈಸಿಯಾಗಿ ಸೊ MCQs ಮತ್ತೆ ನಿಮಗೆ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 1 ಮಾರ್ಕ್ಸ್ ಆಲ್ಮೋಸ್ಟ್ ನಿಮಗೆ ಡೊಮೇನ್ ಅಂಡ್ ರೇಂಜ್ ಕ್ವೆಶ್ಚನ್ಸ್ ಕೇಳೋದು. ಡೊಮೇನ್ ಅಂಡ್ ರೇಂಜ್ ಕ್ವೆಶ್ಚನ್ ಬಿಟ್ಟು ಬೇರೆ ಕ್ವೆಶ್ಚನ್ಸ್ ಯಾವ ಕೇಳಲ್ಲ. ಓಕೆ, ಆ ಕ್ವೆಶ್ಚನ್ಸ್ ನೀಟಾಗಿ ರೆಡಿ ಆಗ್ಬಿಡಿ. ಓಕೆ, ನಮ್ಗೆ ಏನು ನೋಡಿ, ನಾನು ಟೇಬಲ್ ತೋರಿಸಿದ್ನಲ್ಲ ಫಸ್ಟ್. ಓಕೆ, ಸೊ ಟೇಬಲ್ ತೋರಿಸಿದ್ರೆ ಆ ಟೇಬಲ್ ನೀಟಾಗಿ ನೀವು ನೆನ್ಪು ಮಾಡ್ಕೊಂಡ್ಬಿಟ್ರೆ ಸಾಕು. ಸೊ ನಿಮಗೆ 1 ಮಾರ್ಕ್ಸ್ MCQs ಆರಾಮಾಗಿ ಬಂದ್ಬಿಡುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ನಾವು ಎಷ್ಟೆಲ್ಲ ಕಾನ್ಸೆಪ್ಟ್ ಹೇಳಿದ್ರೆ ಅಷ್ಟೆಲ್ಲ ಕಾನ್ಸೆಪ್ಟ್ ಅಲ್ಲಿ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 1 ಮಾರ್ಕ್ಸ್ ಬರುತ್ತೆ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್.